ಹಾಗೇ ಆಗ್ತಿದೆ ಅಂಥೇಳಿ ಹೇಳಿದ್ರೆ ಏನಾಗ್ತಿದೆ? ಅಭಿಲಾಷೆ. ಪದಾರ್ಥ ಇರಲಿ ಇಲ್ಲದಿದ್ರೆ ಇರಲಿ, ಪದಾರ್ಥಗಳನ್ನು ಬಿಟ್ಟು ನೀನು ದೂರ ಹೋಗಿರಲಿ, ತ್ಯಾಗ ಮಾಡಿರಲಿ, ಏನೆಲ್ಲ ಮಾಡ್ತಾ ಇದ್ರೂ ಅದೇ ಈ ಸೂಕ್ಷ್ಮತೆಯಿಂದ ಈ ಜೀವ ಅರ್ಥಾತ್ ನಾನು ಅನಂತ ಕಾಲದಿಂದ ತಿಳಿದುಕೊಳ್ಳುವ ಸಲುವಾಗಿ ಪ್ರಯತ್ನ ಮಾಡಲೇ ಇಲ್ಲ. ಪದಾರ್ಥಗಳ ತ್ಯಾಗದಿಂದ, ಭಿನ್ನ ದ್ರವ್ಯದ ಕ್ರಿಯಾ ವಿಶೇಷದಿಂದ ನನ್ನ ಬಂಧದ ನಿರೋಧ ಆಗ್ತಾ ಇದೆ ಅಂಥೇಳಿ ಹಿಂದಿನ ಭವಾಂತರಗಳಲ್ಲಿ ನಾನು ನಿಶ್ಚಿಂತವಾಗಿ ಬಂಧ ಮಾರ್ಗದೊಳಗನ್ನು ಸಾಗಿದ್ದೇನೆ. ಈಗ ಕೂಡ ನಮಗೆ ಯಾವ ಪ್ರಕಾರದ ಪರಿವೇ ಇಲ್ಲ. ಬಂಧ ಆಗ್ತಾ ಇದೆಯೇನ ಅಥವಾ ಬಂಧದ ಮಾರ್ಗವನ್ನು ಬಿಟ್ಟುಕೊಡುವ, ನಷ್ಟ ಮಾಡುವ ಯಾವುದಾದ್ರೂ ಉದ್ಯಮ ನನ್ನಲ್ಲಿ ಆಗ್ತಾ ಇದೆಯೇನ, ಇದರ ಕಡೆಗೆ ಲಕ್ಷ್ಯ ಹರಿಸುವ ಸಲುವಾಗಿ ನಮ್ಮ ಹತ್ರ ಸಮಯಾವಕಾಶವೇ ಇಲ್ಲದಾಗಿದೆ. ಏನು ಇದೆ ಅದನ್ನೇ ನಡೆಸಿಕೊಂಡು ಹೋಗ್ತಾ ಇದ್ದೇವೆ. ಅದು ಧರ್ಮದ ಹೆಸರಿನ ಮೇಲಿರಲಿ, ಸುಖದ ಹೆಸರಿನ ಮೇಲಿರಲಿ, ಸಂಸಾರದ ಹೆಸರಿನ ಮೇಲಿರಲಿ, ಏನು ನಡ್ಕೊಂಡು ಬಂದಿದೆ ನಮ್ಮ ಬುದ್ಧಿ ಯಾವುದನ್ನು ಅಂಧ ಅನುಕರಣೆ ಮಾಡ್ತಾ ಇದೆ ಅದನ್ನೇ ಮಾಡಿಕೊಂಡು ಹೋಗ್ತಾ ಇದ್ದೇವೆ. ಮತ್ತು ತಿಳ್ಕೊಂಡಿದ್ದೇವೆ ನಾನು ಸ್ವಲ್ಪ ಏನ್ರೆ ಮಾಡ್ತಾ ಇದ್ದೇನೆ, ನಾನು ಸ್ವಲ್ಪ ಏನ್ರೆ ಮಾಡ್ತಾ ಇದ್ದೇನೆ ಅಂಥೇಳಿ ತಿಳ್ಕೊಂಡಿದ್ದೇವೆ. ಎಷ್ಟು ಸ್ಥೂಲ ಅಜ್ಞಾನ! ಅರೆ, ಜಗತ್ತಿನ ಜನರುಗಳಲ್ಲಿ ಇಂದ್ರಿಯ ಗೋಚರವಾಗಿ ನಮಗೆ ಎಷ್ಟು ಕಾಣಿಸ್ತಾ ಇದೆ, ಅದರದ ಒಂದಿಷ್ಟು ಅವಲೋಕನೆ ಮಾಡುವುದನ್ನು ನಾವು ಬಿಟ್ಟುಕೊಟ್ರೂ ಕೂಡ ನಮ್ಮ ಜೀವನದೊಳಗ ಆಗಮದ ಶಬ್ದಗಳ ಪ್ರಭಾವದಿಂದ ಏನಾದರೂ ಬದಲಾವಣೆ ಆಗಿದೆಯಲ್ಲ? ಮಹಾವೀರ ಪ್ರಭುವಿನ ನಿರ್ವಾಣ ಮಹೋತ್ಸವವನ್ನು ವರ್ಷಾನುವರ್ಷಗಳಿಂದ ಆಚರಿಸ್ತಾ ಇದ್ದೇವೆ. ಆದರೆ ಆ ಆಚರಣೆಯ ಫಲ ವರ್ತಮಾನದೊಳಗಾಗಲಿ ಭವಿಷ್ಯದ ಸಲುವಾಗಿ ಆಗಲಿ ಯಾವುದೇ ರೂಪದಿಂದ ಸಂಚಯ ಆಗಲಿಲ್ಲ. ಯೋಚನೆ ತಮ್ಮಲ್ಲೇ ತಾವು ಮಾಡೋದಿದೆ. ಇದು ಹೇಳುವಂಥ ಕೇಳುವಂಥ ಮಾತಂತೂ ಅಲ್ಲ. ಹೇಳುವ ಕೇಳುವ ಯೋಗ್ಯತೆ ಕೇವಲ ಸರ್ವಜ್ಞ ಪ್ರಭುವಿಗೆ ಮತ್ತು ನಿರಂತರ ಆತ್ಮಸ್ವಭಾವದಲ್ಲಿ ಉದ್ಯಮಶೀಲರಿರುವಂಥ ಮಹಾಮುನಿಗಳಲ್ಲಿ ಮಾತ್ರ ಸಂಭವಿಸ್ತಿದೆ. ಏನ ಹೇಳುವುದ ಮತ್ತು ಕೇಳುವುದ? ಕೇಳಲಿಕ್ಕೆ ಯಾರು ನಿರಂತರ ಆತ್ಮ ಸಾಧನೆಯೊಳಗೆ ಉದ್ಯಮಶೀಲಿದ್ದಾರೋ ಅಂಥ ಸಾಧು ಪುಂಗವರು ಇದ್ದಾರೆ. ಹೇಳುವ ಯೋಗ್ಯತೆ ಅಂತೂ ಓರ್ವ ಸರ್ವಜ್ಞ ಪರಮಾತ್ಮರಲ್ಲೇನೆ ಇದೆ. ಏನು ಹೇಳ್ತಾರೋ ಮತ್ತು ಅವರೇನು ಕೇಳ್ತಾರೋ. ಆದಿದೇವರಿಗೆ ಯಾವ ದಿವಸ ಆಹಾರ ಸಿಕ್ಕಿತು, ಯಾರು ಮಾಡಿದ್ರು, ಯಾವ ನಗರದೊಳಗೆ ಮಾಡಿದ್ರು, ಎಷ್ಟು ದಿವಸ ಸಿಗಲಿಲ್ಲ, ಇದನ್ನು ಹೇಳ್ತಾರೆ. ಮಹಾವೀರ ಸ್ವಾಮಿಗೆ ಕೇವಲ ಜ್ಞಾನ ಯಾವಾಗಾಯಿತು ಅನ್ನೋದು ಮಹಾವೀರ ಸ್ವಾಮಿಯ ದಿವ್ಯ ಧ್ವನಿಯೊಳಗೆ ಬಂತಾನೆ. ಏನಿದೆ ರೀ ಅವರು ಹೇಳಿದ್ದ ಮತ್ತು ಇವರು ಕೇಳಿದ್ದ ಏನು? ಬಸ್ ಮಿಥ್ಯಾತ್ವ ಎಲ್ಲಿದೆ ಅಲ್ಲಿ ಅಭಿಲಾಷೆ ನಿಸ್ಸಂಕೋಚವಾಗಿ ಇದೆ ಅಂತ. ಯಾವ ಅಭಿಲಾಷೆ? ನನಗೆ ದೇಹದ ಮೇಲೆ ಕೂಡ ಅಭಿಲಾಷೆ ಇಲ್ಲ ಅಂತ ಹೇಳಿ ಈ ಸ್ಥಿತಿಯೊಳಗೆ ನಾವು ತಿಳಿದ್ದೇವೆ. ಆ ಸ್ಥಿತಿಗೆ ಹೋದ್ಮೇಲೆ ಏನು ತಿಳಿದಿದ್ದೇವೆ ಅನ್ನೋದು ಅಂದಾಜು ಮಾಡಿಕೊಳ್ಳೋದು. ಯಾವ ಸ್ಥಿತಿ? ಸರ್ವಸಂಗತಿಯಾಗಿ ಬೆಟ್ಟದ ಶಿಖರದೊಳಗೆ ಗುಪ್ತ ಗುಹೆಯೊಳಗೆ ಕೂತಿದ್ದೇವಲ್ಲ, ಆವಾಗ ನಮ್ಮಷ್ಟಕ್ಕೆ ನಾವು ಏನು ತಿಳಿದಿದ್ದೇವೆ ಅನ್ನೋದು. ಇದೇ ಜೀವ ಇದ್ದಲ್ಲ, ನಾನೇ ಇದ್ದೇನಲ್ಲ, ಏನು ತಿಳಿದಿದ್ದೇನೋ ಅನ್ನೋದ್ರದ ಅಂದಾಜು ಕಲ್ಪನೆ ಮಾಡ್ಕೊಳ್ಳೋದು. ಈಗ ಏನು ತಿಳಿದಿದ್ದೇವೆ ನಾವು ಅದರ ಮೇಲಿಂದ
ಅಭಿಲಾಷೆ ನನಗೆ ಯಾವುದ್ರದ್ದು ಇಲ್ಲ, ನನಗೆ ಯಾವುದರೊಳಗನ್ನು ಹಸ್ತಕ್ಷೇಪ ಮಾಡುವುದಿಲ್ಲ, ನನಗೆ ಯಾವ ಆಶೆ ಇಲ್ಲ. ಆಗಮದೊಳಗೆ ಹೇಳಿದ್ದಾರೆ ಎಲ್ಲ ಒಂದು ದ್ರವ್ಯ ಇನ್ನೊಂದು ದ್ರವ್ಯದೊಳಗೆ ಏನು ಮಾಡೋದು ಗೊತ್ತಿದೆ ಏನಿಲ್ಲ, ನಮಗೆ ಬುದ್ಧಿಯೊಳಗೆ ಇದೆ ಏನಿಲ್ಲ. ಹಾಗಾದರೆ ನಾನು ಎಲ್ಲ ಬಿಟ್ಟಿದೆ ಅನ್ನೋದು ನಮ್ಮ ಅಂತರಂಗದೊಳಗೆ ಇಂಥ ಅವಸ್ಥೆಯೊಳಗೆ ಇದೆಯೋ ಅಥವಾ ಇಲ್ಲ, ಬಹಳ ಕಮ್ಮಿ ಆಗಿದೆ ಅನ್ನೋದರ ಇದರಲ್ಲಿ ಏನು ಕಮ್ಮಿ ಆಗಿದೆ. ಅದಕ್ಕೆ ಇಲ್ಲೇನು ಹೇಳಿದರು ನೋಡ್ರಿ, ಅದು ಹಾಗಂತೂ ಇಲ್ಲ. ಏನು ಹೇಳಿದರು, ಇನ್ನೊಂದ್ಸಲ ಮೇಲೆ ಹೋಗೋದು. ಕರ್ಮಗಳ ಉದಯ ಸಾಮಗ್ರಿಯನ್ನು ಮಾಡುವುದು ಅದು ವಾಸ್ತವದಲ್ಲಿ ಕರ್ಮ ಸಾಮಗ್ರಿಗಳಲ್ಲಿ ಅಭಿಲಾಷೆಯ ರೂಪದ ಸ್ನಿಗ್ಧ ಪರಿಣಾಮವಿದೆ. ಇಲ್ಲಿ ಯಾರಾದರೂ ಕರ್ಮ ಸಾಮಗ್ರಿಗಳಲ್ಲಿ ಅಭಿಲಾಷೆಯಾದರೇನು ಆಗದಿದ್ದರೇನು ಎಂದು ಮನ್ನಿಸಿದರೆ ಅದು ಹಾಗಂತೂ ಇಲ್ಲ. ಕೇವಲ ಅಭಿಲಾಷೆಯೇ ಮಿಥ್ಯಾತ್ವ ಪರಿಣಾಮವಿದೆ ಎಂದು ಹೇಳುತ್ತಾರೆ. ಆ ವಸ್ತುವು ಹೇಗಿದೆ ಅಂದರೆ ಯಾವ ವಸ್ತು? ಆ ವಸ್ತು ಅಂದರೆ ಯಾವ ವಸ್ತು? ಆ ವಸ್ತುವು ಹೇಗಿದೆ ಅಂದರೆ ಆ ವಸ್ತು ಅಂದರೆ ಯಾವ ವಸ್ತು? ಇಲ್ಲಿ ನಾವು ತಿಳ್ಕೊಳ್ಳೋದು ನೋಡಿ ಹೇಳ್ರಿ, ಓದಿ ಹೇಳ್ರಿ. ಆ ವಸ್ತು ಅಂದರೆ ಯಾವ ವಸ್ತು? ಅರೆ ಅಭಿಲಾಷೆ ಅನ್ನೋ ವಸ್ತು ಇದೆ ಏನಿಲ್ರಿ. ಒಂದು ಸಮಯದ ಪರ್ಯಾಯದ ಸತ್ತ ಇದೆ ಅಂದಮೇಲೆ ಆ ಪರ್ಯಾಯ ಯಾವ ಪ್ರಕಾರದ್ದು ಇದೆ, ಅದು ವಸ್ತುನೇ ಇದೆ ಅಲ್ಲ, ವಸ್ತು ಇದೆ. ಅರೆ ಆ ವಸ್ತುವು ಹೇಗಿದೆ ಎಂದರೆ ಪರದ್ರವ್ಯ ರೂಪ ಸಾಮಗ್ರಿಗಳಲ್ಲಿ ಯಾವ ಅಭಿಲಾಷೆ ಇದೆ ಅದು ನಿಕ್ಕೇವಲ ಮಿಥ್ಯಾತ್ವ ರೂಪ ಪರಿಣಾಮವಿದೆ. ನಿಕ್ಕೇವಲ ಅದರೊಳಗೆ ಯಾವುದೇ ಪ್ರಕಾರದ ಶೇಷ ಉಳಿಯೋದಿಲ್ಲ, ಸಂಪೂರ್ಣ ರೂಪದಿಂದ ಏನಿದೆ ಅದ ಏನಿದೆ ಮಿಥ್ಯಾತ್ವ ರೂಪ ಪರಿಣಾಮವಿದೆ. ಯಾರು ಹೇಳಿದ್ರು? ಗಣಧರ ದೇವರು ಹೇಳಿದ್ದಾರೆ. ಎಲ್ಲಿ ನಮ್ಮ ಧರ್ಮಕ್ಕೆ ಸಂಬಂಧಿಸಿದ ಅಭಿಮಾನ ಎಲ್ಲಿ ಸೋರಿ ಹೋಗಬಹುದಾಗಿದೆ ಉಳಿತಿದೆ ಅಂದರೆ ನಮಗೆ ಕಲ್ಯಾಣದ ಅಭಿಲಾಷೆ ಇತ್ತು ಅಂತಂದ್ರೆ ಉಳಿಯುವುದಿಲ್ಲ. ನಿಷ್ಕೇವಲ ಅರ್ಥಾತ್ ಸಂಪೂರ್ಣ ರೂಪದಿಂದ ಏನಿದೆ ಅದ ಮಿಥ್ಯಾತ್ವ ಪರಿಣಾಮ. ಬೆಟ್ಟದ ಶಿಲೆ ಮೇಲೆ ಕೂತಿದ್ದರೆ ಏನೂ ಇಲ್ಲ, ಮೌನ ಅಥವಾ ಹಿತಮಿತ ವಚನ. ಯಾವುದೇ ಪದಾರ್ಥದ ಕಡೆಗೆ ಆಸಕ್ತಿಯ ಭಾವದಿಂದ ನೋಡ್ತಾ ಇಲ್ಲ. ಭವ್ಯ ವೃಂದ ಇರಲಿ, ಸಹಪಾಠಿ ಮುನಿಗಳಿರಲಿ, ನೋಡ್ತಾ ಇಲ್ಲ ಆಸಕ್ತಿಯ ಭಾವದಿಂದ. ಇಷ್ಟು ಉದಾಸೀನ ಪರಿಣಾಮ ಕಂಡು ಬರ್ತಿದೆ ಹೊರಗ. ಯಾವ ಪದಾರ್ಥ ಅಂತೂ ಇಲ್ಲನಲ್ಲ, ಯಾವ ಶುಚಿಯ ಸಾಧನದ ಕಮಂಡಲು, ಆ ಕಮಂಡಲು ಮತ್ತು ಯಾವ ಪಿಂಚಿ ಇದೆ ಅದನ್ನ ಏಕಾಕಿ ಮುನಿ ಯಾವುದೋ ಒಂದು ವೃಕ್ಷದ ಕೆಳಗ ಕೂತಿರೋ ವೇಳೆದೊಳಗ ಯಾವನೋ ದನ ಕಾಯೋ ಬಾಲಕ ಚಪಲದಿಂದ ತಗೊಂಡು ಹೋಗ್ಬಿಡ್ತಾನ್ರಿ ಪಿಂಚಿ. ಆಗ ನೋಡ್ತಾರೆ ಇವ್ರು ಕಣ್ಣು ಬಿಟ್ಟ, ತಾಯಿಲ್ಲ ಅದನ್ನೇನು ತಗೊಂಡು ಮಾಡ್ತಿ ಅಂತಾರೆ. ಏನಂತಾರೆ, ಏನು ಮಾಡ್ತಾರೆ? ವಿಚಾರ ಮಾಡೋದು ಒಂದಿಷ್ಟು. ಯಾವ ಪದಾರ್ಥದ ಬಗ್ಗೆ ಅಭಿಲಾಷೆನೇ ಇಲ್ಲ. ಆ ಪಿಂಚಿ ಮುನಿ ಜೀವನದೊಳಗ ಅಹಿಂಸೆಯ ಸಾಧನೆ ಇದೆಯಲ್ಲ, ಅದನ್ನ ತಗೊಂಡು ಹೋಗ್ತಾ ಇದ್ದಾನೆ ದನ ಕಾಯುವ ಬಾಲಕ. ಏನು ಮಾಡ್ತಾರೆ ಆ ವೇಳೆದೊಳಗ? ಮನುಷ್ಯನೊಳಗೆ ಅಂದುಕೊಳ್ತಾರೆ, ಅರೆ ನನ್ನ ಪಿಂಚಿ, ಇನ್ನೇನು ಮಾಡಲಿ ನಾನು? ವಿಕಲ್ಪ ಬರ್ತಿದೆಯನ, ಕ್ರೋಧ ಬರ್ತಿದೆಯನ, ಏನಾಗ್ತಿದೆ? ಹೀಗಿರುವ ವೇಳೆದೊಳಗೂ ಕೂಡ ಮಿಥ್ಯಾತ್ವ ಇದೆ.
ಮಿಥ್ಯಾತ್ವ ಇತ್ತು ಅಂತಂದ್ರೆ ಅಲ್ಲಿ ಬಂಧ ಇದೆ. ಇಷ್ಟು ವಾಕ್ಯದೊಳಗೆ ನಿರಾಸಕ್ತ ಪರಿಣಾಮ ಇರುವೆಳೆದೊಳಗೆ ಕೂಡ ನಮಗೆ ಅಭಿಲಾಷೆ ಅಂದ್ರೆ ಆಸಕ್ತಿ ಅಂಥೇಳಿ ಅನ್ನಿಸ್ತಿದೆ ರೀ. ಅದಕ್ಕೆ ನಿನ್ನೆ ಹೇಳಿದ್ದಿತ್ತು ಅಭಿಪ್ರಾಯ ಕ್ರಿಯಾ ಮತ್ತು ಪರಿಣಾಮದ್ದೇನು ಮಾತು ಹೇಳಿದ್ರು ಅಲ್ಲಿ ಬರುವಂಥ ಅಭಿಪ್ರಾಯ ಶಬ್ದ ವಿಪರೀತ ಮನ್ನನಿಗೆ ಸಂಬಂಧಿಸಿದ ಹಾಗೆ ಅಭಿನಿವೇಶ ಅಂಥೇಳಿ ಏನು ಶಬ್ದ ಹೇಳಿದರು. ಆ ಅಭಿನಿವೇಶ ಶಬ್ದದ ಅರ್ಥ ಇಲ್ಲೇನು ಅಭಿಲಾಷೆ ಹೇಳ್ತಾ ಇದ್ದಾರೋ ಆ ಅಭಿಲಾಷೆ ಶಬ್ದದ ಅರ್ಥ ಸ್ನಿಗ್ಧ ಪರಿಣಾಮ ಅಂಥೇಳಿ ಏನು ಹೇಳಿದರು. ಎಲ್ಲಿದೆ ಸ್ನಿಗ್ಧತೆ? ಇಲ್ಲವೇ ಇಲ್ಲಲ್ಲ. ಯಾವ ವಸ್ತುವಿನ ಸಲುವಾಗಿಯೂ ಇಲ್ಲ. ದ್ರವ್ಯಲಿಂಗಿ ಮುನಿಯ ಮಾತು ಹೇಳ್ತಾ ಇದ್ದೇನೆ. ಯಾಕೆ ಅಂತಂದ್ರೆ ಬಂಧದ ಸಂಬಂಧ ಮಿಥ್ಯಾತ್ವದ ಜೊತೆಗೆ ಇದೆ, ಅವಿನಾಭೂತ ಸಂಬಂಧ ಇದೆ. ಭಾಷ್ಯ ಎಲ್ಲ ಸಂಪೂರ್ಣ ನಿಸ್ಪೃಹ ನಿರಾಲಂಬ ಕಾಣಿಸ್ತಾ ಇದ್ರೂ ಕೂಡ ದೇಹಕ್ಕನ ಪ್ರತ್ಯಕ್ಷ ತಿರಿಯಂಚಥವಾ ಅಂಥ ಯಾವ ದನ ಕಾಯೋ ಬಾಲಕರ ಹೊಡೆದು ಹೋದ್ರು, ಕೆಡವಿ ಹೋದ್ರು ಕೂತಿದ್ದ ಮುನಿ ವಿಚಾರ ಮಾಡೋದು ಏನೇನು ಆಗುವ ಸಾಧ್ಯತೆ ಇದೆ ದ್ರವ್ಯಲಿಂಗಿಯ ಮಹಾಮುನಿಯ ಜೊತೆಗೆ. ಭಾವಲಿಂಗಿಯ ಮಾತು ನಾನು ಹೇಳ್ತಾ ಇಲ್ಲ. ಅವರಂತೂ ದೇಹದೊಳಗಿದ್ದರನ್ನು ದೇಹಾತೀತ ಮತ್ತು ಇವರ ದೇಹಾತೀತ ಸ್ವಭಾವದ ಅನುಭವ ಇಲ್ಲದೇ ಇರುವೆಳೆದೊಳಗೂ ಕೂಡ ಆ ದೇಹದಿಂದ ಅತ್ಯಂತ ನಿಸ್ಪೃಹ ನಿರ್ಮಮ ಕಂಡು ಬರ್ತಾ ಇದ್ದಾರೆ. ತಿಳಿತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ಎಲ್ಲಿ ಮಿಥ್ಯಾತ್ವ ಇದೆ ಅಲ್ಲಿ ನಿನ್ನಲ್ಲೇ ಬುದ್ಧಿಪೂರ್ವಕ ಯಾವುದೂ ಪರವಸ್ತುವಿನ ಜೊತೆಗೆ ಅಭಿಲಾಷೆ ಕಂಡು ಬರೆದಿದ್ದರನ್ನು ಕೂಡ ನಿನ್ನ ಬುದ್ಧಿಗೆ ಕಂಡು ಬರುವುದಿಲ್ಲ. ಇಲ್ಲನ ಅಂದ್ರಲ್ಲೇ. ಆದರೆ ಇಲ್ಲಿ ತಥ್ಯ ಹೇಳ್ತಾ ಇದ್ದಾರೆ, ಎಲ್ಲಿ ಮಿಥ್ಯಾತ್ವ ಇದೆ ಅಲ್ಲಿ ಅಭಿಲಾಷೆ ಇದ್ದಂತೆ ಇದೆ. ಹಾಗಾದ್ರೆ ಆ ಅಭಿಲಾಷೆಯ ಮರ್ಮ ಏನಿದೆ, ಮಿಥ್ಯಾತ್ವದ ಸ್ವರೂಪ ಏನಿದೆ, ನಾವು ಮಿಥ್ಯಾತ್ವವನ್ನು ಎಷ್ಟು ಸ್ಥೂಲ ನಮ್ಮ ಸ್ವಭಾವದಿಂದ, ನಮ್ಮ ಪರಿಣಾಮದಿಂದ, ನಮ್ಮ ಬುದ್ಧಿಯಿಂದ, ನಮ್ಮ ಶ್ರದ್ಧೆಯಿಂದ ಎಷ್ಟು ದೂರ ಇಟ್ಟಿದ್ದೀವ್ರಿ ಮಿಥ್ಯಾತ್ವವನ್ನು. ಎಷ್ಟು ದೂರ ಇದೆ ಅಂಥೇಳಿ ತಿಳಿದಿದ್ದೆವು. ಯಾವುದನ್ನು ಬಿಟ್ಟು ನಾವು ಮಿಥ್ಯಾತ್ವ ಬಿಟ್ಟಿದ್ದೇವೆ ಅಂಥೇಳಿ ಸ್ವಯಂ ತಿಳಿದಿದ್ದೇವೇನೋ ಮತ್ತು ಧೈರ್ಯದಿಂದ ಆ ಪ್ರಕಾರ ಹೇಳ್ತೇವೇನೋ. ಮಿಥ್ಯಾತ್ವ ಬಿಟ್ಟಿದ್ದೇವೆ ಪ್ರಭು. ಆಹಾರ ಶುದ್ಧ, ಮನವಚನ ಕಾಯಿ ಶುದ್ಧ. ಇಲ್ಲಿ ಹೇಳ್ತಾ ಇರುವ ಮಾತ ಮಿಥ್ಯಾತ್ವದ ಅರ್ಥ ಏನಿದೆ? ಹೊರಗಡೆ ನಿನಗೆ ಅಭಿಲಾಷೆ ಕಾಣಿಸ್ತಾ ಇಲ್ಲದ, ಆದ್ರೆ ಇದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಮಿಥ್ಯಾತ್ವ ಇದೆ ಅಲ್ಲ ಅಲ್ಲಿ ಅಭಿಲಾಷೆ ಇದೆ. ಏನಿದೆ ಅಭಿಲಾಷೆ? ಬೆಟ್ಟದ ಶಿಖರದ ಮೇಲೆ ಕೂತಿದ್ದಾನೆ, ಏಕಾಕಿ ನಗ್ನ ದಿಗಂಬರ ಅವಸ್ಥೆಯನ್ನು ಧಾರಣ ಮಾಡಿ. ಯಾವನೋ ಅಲ್ಲ ಈ ಮುನಿ, ಅನಂತ ಬಾರಿ ಯಾವ ಪದಾರ್ಥಕ್ಕೆ ಸಂಬಂಧಿಸಿದ ಹಾಗೆ, ಅರೆ ಬಿಸಿಲು ಬಿರುಗಾಳಿ ಮಳೆಗೆ ಸಂಬಂಧಿಸಿದ ಹಾಗೆ ಕೂಡ ಯಾವುದೂ ಇಷ್ಟಾನಿಷ್ಟ ಬುದ್ಧಿ ಅವನಿಗೆ ಪ್ರಕಟ ರೂಪದಿಂದ ಇಲ್ಲ. ತಿಳಿತಾ ಇದೆಯೇನ? ಆದರೆ ಆತ್ಮನ ಅನುಭೂತಿಯಿಂದ ರಹಿತ ಯಾವ ಜೀವ ಅಂಥ ನೈಸರ್ಗಿಕ ಪರಿವರ್ತನೆಗೆ ಕೂಡ ಸ್ಪಂದಿಸದೇ ಇರುವಂಥ ಪ್ರವೃತ್ತಿ ಇದ್ರೂ ಅವನ ಆಂತರ್ಯದೊಳಗೆ ಅಭಿಲಾಷೆ ಇದೆ ಅಂತ ಹೇಳಿ ಹೇಳ್ತಾರೆ. ಹೇಗೆ ಕಂಡು ಹಿಡಿಯೋದು? ಎಲ್ಲೇ ಅಳತೆ ಮಾಡೋದು? ಗುರುವಿನ ಸ್ವರೂಪ ಏನಿದೆ, ಆ ಗುರುವಿನ ಸ್ವರೂಪದ ಮೂಲಕ ಯಾವ ನನ್ನ ಸ್ವರೂಪವನ್ನು ತಿಳಿಯುವುದಿದೆ ಅದನ್ನು ತಿಳಿಯುವಂಥ ಯೋಗ್ಯತೆ, ಪಾತ್ರತೆ, ಕಾಲಲಬ್ಧಿ ನನಗೆ ಲಭಿಸಿದೆಯನ್ನ.
ಏನೆಲ್ಲ ಶಾಸ್ತ್ರದ ಶಬ್ದಗಳನ್ನು ಹೇಳ್ತೇವೆ, ವಾಕ್ಯಗಳನ್ನು ಹೇಳ್ತೇವೆ, ಶ್ಲೋಕಗಳನ್ನು ಹೇಳ್ತೇವೆ, ಗಾಥೆಗಳನ್ನು ಹೇಳ್ತೇವೆ, ಪರಿಭಾಷೆಗಳನ್ನು ಹೇಳ್ತೇವೆ, ಆದರೆ ಅವುಗಳಿಗೆ ಸಂಬಂಧಿಸಿದ ಹಾಗೆ ಅವುಗಳ ಸಾರರೂಪನಾದಂಥ, ಅವುಗಳ ಸತ್ವರೂಪವಾದಂಥ ಈ ಅಂತಃತತ್ವದ ಕಡೆಗೆ ಹೋಗಬೇಕಾದ್ರೆ ನಮ್ಮಲ್ಲೇ ಆ ಯಾವುದು ಬಾಧಾಕಾರಕ ಇದೆಯೋ ಅದರ ಸ್ವರೂಪ ತಿಳಿಯೋದು ಅವಶ್ಯಕ ಇದೆಯಲ್ಲ. ಆ ಯಾವ ಅಂತಃತತ್ವ ಇದೆ ಅದರದ ಪ್ರಕಟ ಉಪಲಬ್ಧಿಯ ಸಲುವಾಗಿ ಬಾಧೆಯನ್ನುಂಟು ಯಾವುದು ಮಾಡ್ತಾ ಇದೆ. ಸಾವಿರಾರು ವರ್ಷರೇ, ಅರೆ 1,000,000 ಪೂರ್ವ ವರ್ಷ ಅಂಥೇಳಿ ಹೇಳಿದ್ದು ಇದೆ. ಚತುರ್ಥ ಕಾಲದೊಳಗ ಉತ್ಕೃಷ್ಟ ಆಯುವಿನ ಜೊತೆಗೆ ಕರ್ಮಭೂಮಿಜ ಮನುಷ್ಯ ಉತ್ಕೃಷ್ಟ ಆಯುವಿನ ಜೊತೆಗೆ ಮನುಷ್ಯ ಜನ್ಮ ಪಡೆದ 8 ವರ್ಷ ಪೂರ್ಣ ಆಗ್ತಾ ಇದ್ದ ಹಾಗೆ ಗ್ರಹತ್ಯಾಗಿಯಾಗಿ ನಗ್ನ ನಿರ್ಗ್ರಂಥ ದಿಗಂಬರ ಮುನಿಯಾದ ಒಂದು ಸಮಯ ಕೂಡ ಆ ಪಂಚಮಹಾವ್ರತ ಅರ್ಥಾತ್ ಪಂಚ ಪಾಪಗಳ ಕುರಿತು ಕೃತಕಾರಿತ ಅನುಮೋದನ ಮನವಚನ ಕಾಯದ ಮೂಲಕ ಸ್ವಲ್ಪವೂ ಅತಿಚಾರ ಬರದೇ ಇರುವ ಹಾಗೆ ಮಾಡಿದ. ಆದರೆ ಆತ್ಮನ ಅನುಭೂತಿ ಇಲ್ಲದೇ ಇರುವ ಕಾರಣ ಅವನಿಗೆ ಪರದ್ರವ್ಯಗಳ ಮೇಲೆ ಬಾಹ್ಯ ಸಾಮಗ್ರಿಗಳ ಕುರಿತು ಅಭಿಲಾಷೆ ಇತ್ತಂಥೇಳಿ ಗಣಧರ ದೇವರು ಹೇಳಿದ್ದಾರೆ. ಕೇಳೋದೇನಿಲ್ಲ, ವಿಚಾರ ಮಾಡೋದೇನಿಲ್ಲ, ಏನು ಎಲ್ಲಾನ ಬಿಟ್ಟಿದ್ದೇನೆ ಅಂಥೇಳಿ ಅನ್ನೋದ ಏನೂ ಇಲ್ಲ ಈಗ ನಮ್ಮ ಹತ್ರ. ಯಾವ ಈ ಅಭಿಪ್ರಾಯ ಇದೆಯಲ್ಲ, ಈ ಅಭಿಪ್ರಾಯವೇ ವಿಪರೀತ ಮನ್ನನೆಯ ಲಕ್ಷಣ ಇದೆ. ಬಿಡಬೇಕಾದ್ರ ಅದು ಯಾವಾಗ ನಿನ್ನದಾಗಿತ್ತು ಆ ವಸ್ತು, ಅರೆ ಆ ವಸ್ತು ತನ್ನ ಅಧಿಕಾರವನ್ನ ನಿನಗೆ ಯಾವಾಗ ವಹಿಸಿಕೊಟ್ಟಿತ್ತು. ನಾ ಬಿಟ್ಟಿದ್ದೇನಂಥೇಳಿ ಹೇಳುವುದ ಮಹಾಮಿಥ್ಯಾತ್ವ ಇದೆ ರೀ. ವಸ್ತು ಸ್ವರೂಪದ ವಿರೋಧ ಇದೆ, ವಿರೋಧ. ಅರೆ ಧರ್ಮದ ಸೂಕ್ಷ್ಮತೆಯ ಕಡೆಗೆ ಹೋಗುವಷ್ಟು ಕಾಲಾವಕಾಶ ನಮ್ಮಲ್ಲಿ ಅನಂತ ಕಾಲದೊಳಗ ಇದುವರೆಗೆ ಸಿಕ್ಕಿಲ್ಲ. ಧರ್ಮಂತೂ ಸೂಕ್ಷ್ಮ ಇದೆ. ಮೊನ್ನೆ ಹೇಳಿದ್ದಿತ್ತು, ಮತ್ತೆ ಹೇಳೋದ ನನ್ನ ಸುಖದ ಸ್ಥಾನ, ಸುಖ ಸ್ವರೂಪ ನಿಜವಾಗಿ ನಾನು ಒಳಗಿದ್ದೇನೆ, ಆದರೆ ನಿರಂತರ ನನ್ನ ಪ್ರವೃತ್ತಿ ಹೊರಗಿದೆ. ನಾನು ಅರೂಪಿ ಇದ್ದೇನೆ, ಆದರೆ ನನ್ನ ಜ್ಞಾನದೊಳಗೆ ನಿರಂತರ ರೂಪಿ ಪದಾರ್ಥಗಳದ್ದೇ ಮಹಿಮೆ ಇದೆ, ಗ್ರಹಣ ಇದೆ, ತ್ಯಾಗ ಇದೆ. ಗ್ರಹಣ ತ್ಯಾಗ ರೂಪಿ ಪದಾರ್ಥಗಳದ್ದೇ ಇದೆ. ಬೆಳ್ಳಿ ಬಂಗಾರ ಎಲ್ಲ ತ್ಯಾಗ ಮಾಡಿದೆ. ಇಷ್ಟೇ ವಸ್ತು ಇಟ್ಕೊಂಡಿದ್ದೇನೆ. ನಂದು ಅದು ತ್ಯಾಗಿದೆ, ಇದು ತ್ಯಾಗಿದೆ, ಸಕ್ಕರೆ ತ್ಯಾಗಿದೆ, ಮೈದಾ ತ್ಯಾಗಿದೆ, ಆಗಿದೆ. ಮುಸಲ್ಮಾನರ ಹತ್ರ ಹಣ್ಣು ಕೊಳ್ಳಿಕ್ಕೆ ಮನಸ್ಸಾಗೋದಿಲ್ಲ. ಎಲ್ಲಿದೆ ಇದೆಲ್ಲ ಧರ್ಮ ಅಂಥೇಳಿ ಜೀವ ತಿಳ್ಕೊಂಡಿದ್ದಾನೆ. ಬಹಳ ಅಭಿಮಾನದಿಂದ ಹೇಳಿದ್ದಾರೆ. ನನಗೆ ಬಹಳ ಕೆದಕ ಅನಿಸ್ತು. ಏನು ಮಾಡೋದ, ಇಷ್ಟು ಜೀವದ ಬುದ್ಧಿಯೊಳಗ ಸ್ಥೂಲತೆ ತ್ಯಾಗ ಬಂತಪ್ಪ. ಇಷ್ಟು ಜನವಾಣಿಯ ಸಂಯೋಗ ಇರುವೆಳೆದೊಳಗೆ ಕೂಡ ತ್ಯಾಗ ಬಂತು ಅನ್ನಿಸ್ತಿದೆ. ಯಾವ ರೀತಿಗೆ, ಮಾತಿಗೆ, ಆಚರಣೆಗೆ ಮತ್ತು ಮನ್ನನೆಗೆ ಯಾವ ಪ್ರಕಾರದ ತಾಳ್ಮೇಳ ಇಲ್ಲ ಪ್ರಭು. ಏನು ಮಾಡೋದು? ಎಲ್ಲರೂ ಧರ್ಮಾತ್ಮರ, ಧಾರ್ಮಿಕರಂತ ಹೇಳಿ ತಿಳ್ಕೊಂಡಿರ್ತೀವಿ. ರೀತಿನ ಬೇರೆ. ಅಲ್ಲಿ ಪೂಜಾದೊಳಗೆ ಬಂತಲ್ಲ, ಏನು ಮನಸ್ಸಿನಲ್ಲೊಂದು, ಮಾತಿನಲ್ಲೊಂದು, ಪರಿಣತಿಯೊಂದು ಬೇರೆಯೇ ಇರುವುದು. ಮಾತು ಬೇರೆ, ರೀತಿ ಬೇರೆ, ನಡವಳಿಕೆ ಬೇರೆ, ಮನ್ನಣೆ ಬೇರೆ, ಆಗಮದ ವಚನವೇ ಬೇರೆ. ಅವಲಂಬನೆ ಆಗಮದ್ದು, ತೋರಿಸಿಕೊಳ್ಳೋದ ಆಗಮದ ಆಶ್ರಯ ಮಾಡಿರೋದು. ಮತ್ತು ಆ ಮಾತಿನೊಳಗ, ರೀತಿಯೊಳಗ, ಮನ್ನಣೆಯೊಳಗ ಸ್ವಲ್ಪ ಕೂಡ ಹೊಂದಾಣಿಕೆ. ಚಕ್ರವರ್ತಿಯ ಮನೆಯಲ್ಲಿ
ಭಾವಲಿಂಗಿ ಸಂತ ಆಹಾರ ಮಾಡ್ತಾನೆ. ಇದು ಬಹಳ ಸರ್ತಿ ಕಥನ ಬಂದಿದೆ ರೀ. ಚಕ್ರವರ್ತಿಯ ಮನೆಯಲ್ಲಿ. ಯಾಕೆ ಅಂತಂದ್ರೆ ಅವನಿಗೇನ ಮಹಾಮುನಿಗೆ ಚಕ್ರವರ್ತಿ ಅನ್ನೋದನ್ನು ಇಲ್ಲ, ಮತ್ತು ಇವ ಸಾಮಾನ್ಯ ಮನುಷ್ಯದನು ಅನ್ನೋದನ್ನು ಇಲ್ಲ. ಬಸ್ ಉತ್ತಮ ಕುಲ ಮತ್ತು ಯೋಗ್ಯ ಎಲ್ಲ ಭಾಷ್ಯದ ಕಂಡು ಬಂದು ಅಂತಂದ್ರೆ ಹೋಗ್ತಾರೆ. ಚಕ್ರವರ್ತಿಯ ಮನೆಯಲ್ಲಿ ಆಹಾರ ಮಾಡುವ ವೇಳೆದೊಳಗ ಷಟ್ರಸ ಮಿಶ್ರಿತ ಆಹಾರ ಮಾಡುವ ವೇಳೆದೊಳಗ ಅದು ಒಂದೇ ತುತ್ತು ಮಾಡಲಿ, ಒಂದೇ ಗ್ರಾಸ ತಕ್ಕೊಳ್ಳಿ ಆಹಾರ, ಅಥವಾ 10 ಗ್ರಾಸ ತಕ್ಕೊಳ್ಳಿರಿ, ರುಚಿ ಹತ್ತಿದೆ ಅಂಥೇಳಿ ತಗೊಳ್ತಾರೋ ಹೀಗೆ ಮಾತಿಲ್ಲ. ನಮ್ಮ ಬುದ್ಧಿ ಎಲ್ಲಿ ಏನು ಹೇಳಿದ್ರೂ ಕೂಡ ಅಲ್ಲಿ ಎಲ್ಲ ಬರೀ ಅಯೋಗ್ಯವನ್ನೇ ಗ್ರಹಣ ಮಾಡುತ್ತಿದೆ ರೀ. ಯಾವನೋ ಒಬ್ಬ ಸಾಮಾನ್ಯ ಶ್ರಾವಕನ ಮನೆಯೊಳಗ ಓರ್ವ ಮುನಿ ಬರೇ ಒಂದು ಅಂಜುಲಿ ನೀರು ತಗೊಂಡ ಗ್ರಹಣ ಮಾಡಿ ಕರ ಬಿಟ್ಟು ಹೊರಟು ಹೋದ್ರು. ಅದೇ ಮುನಿ ಮತ್ತೊಂದು ವಾರ ಕಳೆದ ನಂತರ ಶ್ರೀಮಂತ ಅಥವಾ ದೊರೆಯ ಮನೆಯೊಳಗ 10 ಗ್ರಾಸ್ ತಿಂದರು. ಅದರಿಂದ ನಮ್ಮ ಬುದ್ಧಿ ಏನು ಕೆಲಸ ಮಾಡ್ತಿದೆ? ಯೋಚನೆ ಮಾಡೋದ್ರಿ ಬೇಡ ಶಬ್ದ ಪ್ರಯೋಗ. ಅವರಿಗೆ ಅಲ್ಲಿ ರುಚಿಸಿದೆ ಅನ್ನೋ ಆಹಾರ, ಅಲ್ಲಿ ಆಹಾರವನ್ನು ನೋಡಿ ಅವರಿಗೆ ತಗೊಳ್ಳೋ ಮನಸ್ಸಾಗಲಿಲ್ಲ, ಹೀಗಾಗಿದೆ ಅನ್ನ. ಅರೇ ಆತ್ಮಾನಂದದೊಳಗ ನಿರಂತರ ಉದ್ಯಮಶೀಲ ಇರುವಂಥ ಸಮಯದಲ್ಲಿ ಆ ಮನೆಯಲ್ಲಿ ಹೋಗಿರೋ ವೇಳೆದೊಳಗ ಒಂದಂಜುಲಿ ನೀರು ಸೇವನೆ ಮಾಡ್ತಾ ಇದ್ದ ಹಾಗೆ ಅತೀಂದ್ರಿಯ ಆನಂದದ ಸಾಗರದ ಒಳಗ ಅನುಭೂತಿ ಪ್ರತ್ಯಕ್ಷ ಲಭಿಸಿದ ನಂತರ ಕೈ ತನ್ನಷ್ಟಕ್ಕೆ ತಾನೇ ಬಿಟ್ಟು. ಮತ್ತೆ ಇಲ್ಲೇನಾಯ್ತು? ಇಲ್ಲಿ ರಸದೊಳಗೆ ಉಳಿದ್ರನ ಇಲ್ಲ, ಒಳಗಡೆ ಅತೀಂದ್ರಿಯ ಆನಂದದ ಭೂರಿ ಭೋಜನ ನಡೆದದ್ದಿದೆ. ಇಲ್ಲಿ ಶರೀರ ತನ್ನಷ್ಟಕ್ಕೆ 1, 2, 4, 10 ಹೊತ್ತು ತಿಂತಾರೆ. ಅಕ್ಷಯ ಚಕ್ಷುವಿನೊಳಗೆ ಬರ್ತಿದೇನಿಲ್ರಿ? ಶರೀರ ತನಗ ಬೇಕಾದಂಥ ಆಹಾರ ಗ್ರಹಣ ಮಾಡುವ ಸಲುವಾಗಿ 16 ಕಿಲೋಮೀಟರ್ಗಳವರೆಗೆ ಗಮನ ಮಾಡಿತು. ಅದರದೇನ ಲಾಭ ಹಾನಿ ಐತೆ ಅದನ್ನು ಅದು ಭೋಗಿಸ್ತಿದೆ. ಈ ಮಾತು ನಮಗೆ ಒಪ್ಪಿಗೆ ಆಗ್ತಿದೆ ಅನ್ನೋ ನಮ್ಮ ಜ್ಞಾನಕ್ಕೆ. ಅದಕ್ಕೇನು ಶ್ರಮ ಆಗ್ತಿದೆ ಅಥವಾ ಆಹಾರದಿಂದ ಯಾವ ಲಾಭ ಆಗ್ತಿದೆ ಅದಕ್ಕೆಲ್ಲ ಅದುವೇ ಹೊಣೆಗಾರ, ಅದುವೇ ಭೋಗಿಸ್ತಿದೆ. ಒಳಗಿರುವಂಥ ಚೈತನ್ಯ ಸ್ವರೂಪಿ ಆತ್ಮನಿಗೆ, ಆತ್ಮ ಸಾಧಕ ಸಂತನಿಗೆ ಅದಾವದ್ರದ್ದು ಏನಿಲ್ಲ, ಮಹಿಮೆ ಇಲ್ಲ. ಇಷ್ಟು ನಡೆದ್ನಲ್ಲ ಅಂಥೇಳಿ ಆಯಾಸನೂ ಇಲ್ಲ, ಇಷ್ಟು ನಡೆದದ್ದಕ್ಕೆ ಸಾರ್ಥಕ ಆಯ್ತು ಹೊಟ್ಟಿದ್ದು ಅನ್ನೋದು ಸುಖ ಬುದ್ಧಿನೂ ಇಲ್ಲ. ಎಂಥ ಧನ್ಯ ಜೀವನ ಇರಬಹುದು. ನಮ್ಮ ಕಲ್ಪನೆಗೆ ಒಳಪಡ್ತಿದೆಯೋ ಅಥವಾ ಕಲ್ಪನೆಯಿಂದ ಬಹಳ ದೂರ ಇದೆ. ವಿಚಾರ ಮಾಡೋದು. ಧರ್ಮ ಅಂತಂದ್ರೆ ಅದು ಭಾಷ್ಯದ ವಸ್ತು ಅಲ್ಲ. ಧರ್ಮ ಅಂತಂದ್ರೆ ಅದು ಹೇಳಿದ ನಂತರ ತಿಳಿದು ಬರುವಂಥದ್ದಲ್ಲ, ಕೇಳಿ ತಿಳ್ಕೊಳ್ಳುವಂಥದ್ದಲ್ಲ. ಅರೆ ಅದು ಒಳಗಿನಿಂದ ತನ್ನಷ್ಟಕ್ಕೆ ತಾನೇ ಪರ್ಯಾಯ ಹೊರಗಿನ ರುಚಿಯನ್ನು ಬಿಟ್ಟ ಒಳಗೆ ಹೋದ ನಂತರ ಒಳಗಿನ ಆನಂದ ತನ್ನಷ್ಟಕ್ಕೆ ತಾನೇ ಪರ್ಯಾಯದೊಳಗೆ ಪ್ರವಹಿಸುವುದರ ಹೆಸರು ಧರ್ಮ ಇದೆ ಪ್ರಭು. ಅಲ್ಲಿ ಅನ್ಯ ದ್ರವ್ಯದ ಹಸ್ತಕ್ಷೇಪ ಪ್ರವೇಶ ಸಹಯೋಗ ಸ್ವಲ್ಪ ಕೂಡ ಇರುವುದಿಲ್ಲ. ಇರೋದನೇ ಇಲ್ಲ. ಭಾಷ್ಯದ ಅನ್ಯ ದ್ರವ್ಯದ ಯಾವುದೋ ಅವಸ್ಥಾ ವಿಶೇಷದಿಂದ ಧರ್ಮದ ಅಳತೆ ಮಾಡಿದ್ರೆ ಧರ್ಮದ ವಿರಾಧನೆ ಇದೆ. ಧರ್ಮದ ಅಳತೆ ಮಾಡುವಂಥವನು ಬುದ್ಧಿಗೆ ಅದ ಕಲಂಕ ಇದೆ. ಏನು ಮಾಡೋದು? ಅರೇ ಬರೀ ಎರಡೇ ಹೇಳಿದ್ದಿತ್ತು ಮೊನ್ನೆನು. ಒಂದು ಸ್ವಭಾವದ ಸ್ವೀಕಾರ ಮಾಡುವಂಥ ಪರ್ಯಾಯ ಸಾಮರ್ಥ್ಯ, ಒಂದು ಪರ್ಯಾಯ ಸಾಮರ್ಥ್ಯದೊಳಗೆ ಸಂಪೂರ್ಣ ರೂಪದಿಂದ ಅನುಭವದಲ್ಲಿ ಬರುವಂತಹ ಸ್ವಭಾವ. ಈ ಎರಡರ ಜೊತೆಗೆ ಇನ್ನೊಂದೇನಾದರೂ ಇತ್ತು ಅಂತಂದ್ರೆ ಧರ್ಮ ಆಗುವುದಿಲ್ಲ, ಸುಖ ಆಗುವುದಿಲ್ಲ.
ಧರ್ಮದ ಕಾರ್ಯ ಈ ಇಬ್ಬರಿಂದನೇ ನಡೆಯೋದಿದೆ. ಒಬ್ಬ ಮಹಾಪುರುಷ ಇದ್ದಾನೆ ದ್ರವ್ಯ ರೂಪದ ಪುರುಷ, ಇನ್ನೊಬ್ಬ ಇದ್ದಾನೆ ಪರ್ಯಾಯ ರೂಪದ ಯೋಧ ಪುರುಷ. ಪರ್ಯಾಯ ರೂಪದ ಯಾರವ? ಕ್ಷತ್ರಿಯ. ಅವನಲ್ಲೇ ಸಾಮರ್ಥ್ಯ ಬೇಕು. ಏನ? ಧ್ರುವ ದ್ರವ್ಯವೆಂಬ ಸಾಮ್ರಾಜ್ಯದ ಮೇಲೆ ತನ್ನ ಅಧಿಕಾರವನ್ನು ನಡೆಸುವಂತ. ಆ ಧ್ರುವ ದ್ರವ್ಯದೊಳಗೆ ಇಂಥ 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 ಮಹಿಮೆ ಇದೆ, ಸುಖ ಸಾಗರ ಇದೆ, ಜ್ಞಾನದ ಸಾಗರ ಇದೆ, ಆನಂದದ ಸಾಗರ ಇದೆ. ಅದ ಈ ಯೋಧ, ಈ ಕ್ಷತ್ರಿಯ ಏನು ಧೈರ್ಯದಿಂದ, ಪುರುಷಾರ್ಥದಿಂದ, ತನ್ನೊಂದು ಸ್ವಬಲದಿಂದ ಹೊರಗಿನದನ್ನೆಲ್ಲ ತಿರಸ್ಕಾರ ಮಾಡಿ, ನಿರಾಕರಣೆ ಮಾಡಿ, ಸ್ವಭಾವದ ಸನ್ಮುಖ, ದ್ರವ್ಯದ ಸನ್ಮುಖ ಹೋಯ್ತು ಅಂತಂದ್ರೆ ಅದಕ್ಕೆ ಸಂಪೂರ್ಣ ನಿಧಿಯನ್ನು ಸಮರ್ಪಿತ ಮಾಡಿಬಿಡುವಂಥದ್ದ ದ್ರವ್ಯದ ಯೋಗ್ಯತೆ ಇದೆ. ಇಲ್ಲಿ ಧರ್ಮ ಇದೆ. ಇದನ್ನು ಹೊರತುಪಡಿಸಿ ಧರ್ಮ ಬೇರೆ ಎಲ್ಲೂ ಇಲ್ಲ. ಕ್ಷಯೋಕ್ಷಮ ಜ್ಞಾನದೊಳಗಿಲ್ಲ, ವ್ರತ ರೂಪದ ಪರಿಣಾಮದೊಳಗಿಲ್ಲ, ಜಿನಾಗಮದ ತುಂಬೆಲ್ಲ. ಅವ ಎರಡನ್ನೇ ಎತ್ತಿ ಹೇಳಿದ್ದಾರೆ. ದೇಹದ ನಗ್ನತೆ, ಗ್ರಹ ತ್ಯಾಗ, ಐಶ್ವರ್ಯದ ತ್ಯಾಗ, ವಚನದ ತ್ಯಾಗ, ಇವು ಯಾವನ್ನೂ ಹೇಳಿಲ್ಲ. ಯಾವ ಹೇಳಿದ್ದಾರೆ? ಒಂದು ಕ್ಷಯೋಕ್ಷಮ ಜ್ಞಾನ, ಒಂದು ವ್ರತ ರೂಪದ ಪರಿಣಾಮ, ಇವುಗಳಲ್ಲೇ ಧರ್ಮ ಇಲ್ಲ ಅಂಥೇಳಿ ಹೇಳಿರೋ ಒಳ್ಳೆಯದೊಳಗೆ ಆ ವಚನದಿಂದ ಮೌನ ಇರೋದ, ಹಿತಮಿತ ಮಾತಾಡೋದ, ದೇಹದಿಂದ ನಗ್ನ ಇರೋದ, ಆಹಾರಾದಿಗಳದ್ದು ತ್ಯಾಗ ಮಾಡೋದ, ವನದೊಳಗೆ ವಾಸ ಮಾಡೋದ, ಇವೆಲ್ಲ ಧರ್ಮದ ಜೊತೆಗೆ ಯಾವುದೇ ಪ್ರಕಾರದಿಂದ ಸಂಬಂಧವನ್ನು ಇಡಲಿಕ್ಕೆ ಯೋಗ್ಯವಿಲ್ಲ. ಸಂಬಂಧ ಒಂದು ಶುದ್ಧ ಪರ್ಯಾಯ, ನಿಸ್ಪೃಹ ಪರ್ಯಾಯ. ಒಂದು ಸಮಯದ ನಿಸ್ಪೃಹ, ಹೊರಗಿನದಕ್ಕೆ ಅಂಟುಕೊಳ್ಳದೆ, ಹೊರಗಿನದರ ಮಹಿಮೆ ಮಾಡದೆ, ಹೊರಗಿನ ಅಭಿಲಾಷೆ ಮಾಡದೆ, ಹೊರಗೆ ನೋಡದೆ ಯಾವುದ ನಿಸ್ಪೃಹ ನಿಸ್ಸಂಗ ಆಗಿದೆಯೋ ಅಂಥ ಒಂದು ಸಮಯದ ಪರ್ಯಾಯ. ಮತ್ತು ತ್ರಿಕಾಲ ಸದೃಶ 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 ಅನಂತ ಗುಣಗಳ ಅಭೇದ ಪುಂಜನಾದಂಥ ದ್ರವ್ಯ ಪ್ರಭು ಇವು ಎರಡರದ್ದು ಯಾವ ಮಿಲನ ಇದೆಯೋ ಅದರ ಹೆಸರು ಧರ್ಮ ಇದೆ. ಅದನ್ನೇ ಮಹಾವೀರ ಸ್ವಾಮಿನೂ ಹೇಳಿದರು, ಅದನ್ನೇ ಆದಿದೇವನು ಹೇಳಿದರು, ಅದನ್ನೇ ನಿರ್ವಾಣ ಉದ್ಧಾರ ಸಾಗರ ಯಾರ್ಯಾರು ಆಗಿ ಹೋದರು ಅವರೆಲ್ಲ ಹೇಳಿದರು. ಮಹಾಪ್ರಭು ಮಹಾಪದ್ಮ ಮೊದಲಾದವರು ಯಾರು ಆಗವ್ರದಾರ ಅವರು ಎಲ್ಲ ಅದನ್ನೇ ಹೇಳೋರಿದ್ದಾರೆ. ಹಿಂದೆ ಯಾರು ಪೂರ್ವ ವಿದೇಹದೊಳಗೆ 20 ವಿದೇಹ ಕ್ಷೇತ್ರದೊಳಗೆ ಎಲ್ಲೆಲ್ಲಿ ವಿದ್ಯಮಾನ ತೀರ್ಥಂಕರದರು ಅವರು ಅದನ್ನೇ ಹೇಳ್ತಾರೆ. ಒಂದು ಸಮಯದ ಪರ್ಯಾಯ ಬಾಹ್ಯದ ಅಭಿಲಾಷೆಯನ್ನೆಲ್ಲ ಬಿಟ್ಟು, ಬಾಹ್ಯದ ಮಹಿಮೆಯನ್ನು ಬಿಟ್ಟು, ಬಾಹ್ಯದ ಆಸಕ್ತಿಯನ್ನು ತೊರೆದು, ಬಾಹ್ಯದ ಸ್ನೇಹವನ್ನು ಬಿಟ್ಟು, ಅರ್ಥಾತ್ ಯಾವುದರ ಜೊತೆಗನೂ ಸ್ನೇಹ ಸ್ಥಾಪನೆ ಮಾಡಿದ್ದನ ಅದ ಯಾವಾಗ ಜ್ಞಾತ ಸ್ವಭಾವದ ಜೊತೆಗೆ ಏಕತೆ ಸಾಧಿಸ್ತಿದೆಯೋ ಆವಾಗ ಧರ್ಮ ಆಗ್ತಿದೆ, ಆವಾಗ ಜೀವನಿಗೆ ಸುಖ ಆಗ್ತಿದೆ, ಆವಾಗ ಜೀವದ ಪರಿಭ್ರಮಣಕ್ಕೆ ಕೊನೆ ಬರ್ತಿದೆ. ಜನ್ಮ ಮರಣ ಜನ್ಮ ಮರಣ ಜನ್ಮ ಮರಣ, ಪರಾಧೀನತೆ, ದೇಹದಾಧೀನತೆ, ಇಂದ್ರಿಯಗಳ ಅಧೀನತೆ, ಪತ್ನಿ ಪುತ್ರರ ಅಧೀನತೆ, ಸಮಾಜದ ಕಟ್ಟುಪಾಡುಗಳ ಎಲ್ಲ ಯಾವ ಕಾರಣದಿಂದ ಅದಾವ್ರಿ? ಎಲ್ಲ ಯಾವ ಕಾರಣದಿಂದ? ಒಂದು ಸಮಯದ ಪರ್ಯಾಯ ಸ್ನಿಗ್ಧ ರೂಪವಾಗಿ ವರ್ತಿಸುವುದರದ್ದೇ ಇವೆಲ್ಲ ಫಲ ಆದವ್ರಿ. ಮತ್ತು ಅವೆಲ್ಲವುಗಳಲ್ಲಿ ನಮಗೆ ದೊಡ್ಡಸ್ತನ ಅನ್ನಿಸ್ತಿದೆ ಅಂದ ಮೇಲೆ ನಮಗೆ ಬಂಧರಹಿತ ಆಗುವ ಮಾರ್ಗ ಸಿಕ್ಕೋದು ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಇಲ್ಲಿ ಮೊದಲು ಹೇಳಿ ಬಂದಿದ್ದಾರೆ, ಮಿಥ್ಯಾದೃಷ್ಟಿಗೆ ಶುದ್ಧ ಸ್ವರೂಪ ತಿಳುವಳಿಕೆಯೊಳಗೆ ಬರುವುದಿಲ್ಲ, ಸಂಭವಿಸುವುದಿಲ್ಲ ಅಂತ ಹೇಳಿದ್ರಲ್ಲ. ನೋಡ್ರಿ ಅಲ್ಲಿ ಮೇಲೆ ಮಿಥ್ಯಾದೃಷ್ಟಿ ಜೀವನಿಗೆ ಜೀವದ ಸ್ವರೂಪ ತಿಳುವಳಿಕೆಯು ಸಂಭವಿಸುವುದಿಲ್ಲ. ನಮಗೆಲ್ಲ ಇದರದ್ದೇ ಮಹಿಮೆ. ನಂದ ಸಮಾಜದೊಳಗೆ ಎಷ್ಟು ಮನ್ನಣೆ, ಈ ವರ್ಷ ಇಷ್ಟ ಲಾಭ ಆಯ್ತು, ಬಹಳ ಒಳ್ಳೆಯವರು ಸಿಕ್ಕರು, ಅಡಿಗೆದಾರರು, ಏನು ತಂಟೆ ಇಲ್ಲ, ನೆಚ್ಚನ್ ಯಾವ್ಯಾವ ಪ್ರಕಾರ 1 2 ಅವುಗಳ ಗಣಿತ ಮಾಡ್ತಾ ಹೋದ್ರ ಅನಂತ, ಒಂದು ಸಮಯದೊಳಗೆ ಅನಂತ.
ಅಸಂಖ್ಯಾತ ಲೋಕ ಪ್ರಮಾಣ ಅಂತೂ ಹೇಳಿದ್ರನಲ್ಲ. ಭಾವದ ಅಶುದ್ಧತೆಯ ಭೇದ ಒಂದು ಸಮಯದ್ದು ಎಷ್ಟ? ಅಸಂಖ್ಯಾತ ಲೋಕ ಪ್ರಮಾಣ. ವಿಚಾರ ಮಾಡೋದ್ರಿ. ಹೀಗೆ ಹೋಗ್ತಿದೆ ಇದು ಜೀವನ. ನಿನ್ನೆ ಹೋಯ್ತು ನರಕ ಚತುರ್ದಶಿ, ಮೊನ್ನೆ ಹೋಯ್ತು ಧನ್ಯ ತ್ರಯೋದಶಿ, ಇವತ್ತು ಹೋಯ್ತು ನಿರ್ವಾಣ ದಿವಸ. ನಿರ್ವಾಣ ಮಹಾವೀರ ಸ್ವಾಮಿಯ ನಿರ್ವಾಣದ ಆಚರಣೆ ಮಾಡಿ ಬಂದಿದ್ದೇವೆ, ಸ್ಮರಣೆ ಮಾಡಿದ್ದೇವೆ. ಯಾರ್ಯಾರು ಏನೇನು ಹಾಕಿದ್ದಾರೆ ಅದನ್ನು ಮೊಬೈಲ್ದೊಳಗೆ ನೋಡಿದ್ದೇವೆ, ಸಂತುಷ್ಟ ಆಗಿದ್ದೇವೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಟಿಪ್ಪಣಿಗಳು ಮನಸ್ಸಿನೊಳಗೆ ಉತ್ಪನ್ನ ಆಗಿದ್ದಾವೆ. ಇಷ್ಟೇ ಏನ್ರಿ ಆಗಿದಾವ ಅಥವಾ ಇಲ್ಲ? ಏನೇನು ಮಾಡಿದ್ದೇವೆ ಎಂತಾಗಿಂದ? ಅದೆಲ್ಲ ಧರ್ಮ ಹೌದು ಅಥವಾ ಇಲ್ಲ? ನಿರ್ವಾಣೋತ್ಸವದ ಆಚರಣೆ ಹೌದು ಅಥವಾ ಇಲ್ಲ? ಅದೆಲ್ಲವೂ ಮಂದಿರದೊಳಗೆ ಭಗವಂತನ ದರ್ಶನ ಮಾಡಲಿಕ್ಕೆ ಅವಕಾಶ ಇಲ್ಲ. ಏನು ಅವರದ ಅಲಂಕಾರಗಳ, ಸೀರೆಗಳ, ವೈಭವಗಳ, ಮೇಕಪ್ಗಳ, ಸೂಟಿಗೆ ಹೂಸಿದ ಬಣ್ಣಗಳ, ಅಲ್ಲಿ ಒಂದು ತೆಂಗಿನಕಾಯಿ ತಗೊಂಡ ಭಗವಂತನಿಗೆ ಬರಬಹುದು, ಭಗವಂತನಿಗೆ ತನ್ನ ವೈಭವ ತೋರಿಸೋದು ಏನಿದೆ ಅಂತ ಅರ್ಥ ಆಗೋದಿಲ್ಲ. ನಿರ್ವಾಣೋತ್ಸವದ ಆಚರಣೆ ಮಾಡಿದ್ರು ಅಥವಾ ಎಲ್ಲ ಸಮಸ್ತ ಜೈನರು. ಆದರೆ ನಿರ್ವಾಣೋತ್ಸವದ ಆಚರಣೆ ಮಾಡೋದು ಅರ್ಥಾತ್ ಆ ಯಾವ ಯುಗದ ಆದಿಯೊಳಗೆ 1 ಕೋಟಿ ಸಾಗರ ವರ್ಷದ ಪೂರ್ವದೊಳಗ ಮರೀಚಿ ಇದ್ದ, ಧರ್ಮದ ವಿರೋಧ ಮಾಡಿದ, ವಸ್ತು ಧರ್ಮದ ವಿರೋಧ ಮಾಡಿದ, ಆತ್ಮತತ್ವದ ವಿರೋಧ ಮಾಡಿದ, ಆದಿದೇವನ ವಿರೋಧ ಮಾಡಿದ ಅಂಥೇಳಿ ಲೋಕದೊಳಗ ಆಯಿತು. ಅವನೇ 1 ಕೋಟಿ ಸಾಗರದ ಆ ಯಾವ ಒಂದು ಗಣಿತ ಇದೆ, ಆ ಗಣಿತ ನಮ್ಮ ಬುದ್ಧಿಯೊಳಗೆ ಬರೋದು. ಅರೆ ಶಬ್ದಂತೂ ಹೇಳ್ತೇವ್ರಿ, ಇಷ್ಟ ಅಗಲ, ಇಷ್ಟು ಉದ್ದ, ಇಷ್ಟ ಆಳ, ಒಂದು ಹೊಂಡವನ್ನು ತೋಡೋದ, ಅದರೊಳಗೆ ಇಷ್ಟು ದಿವಸದ ಒಳಗೇನು ಇಂಥ ಕ್ಷೇತ್ರದ ಕುರಿಯ ಕೂದಲನ್ನು ಕತ್ತರಿಸಿ, ಈ ಪ್ರಕಾರ ಕತ್ತರಿಸಿ, ಯಾವ ಪ್ರಕಾರ ಇನ್ನೊಂದು ತುಂಡ ಆಗಬಾರ್ದು. ಅರೆ ಇದೆಲ್ಲ ಹೇಳಿದೆವು. ಅದರೊಳಗಿನ್ನು 100 ವರ್ಷಕ್ಕೆ ತೆಗೆಯೋದು ಯಾವಾಗ? ಅದು ಒಂದು ಪಲ್ಯ. ಆಮೇಲೆ ಅಂಥವು ಎಷ್ಟು ಅಸಂಖ್ಯ ಪಲ್ಯ, ಅಸಂಖ್ಯ ಉದ್ಧಾರ ಪಲ್ಯ, ಅಧ್ಯಾಪ ಪಲ್ಯ ಅರೆ ಅಂಥವು. ಆಮೇಲೆ 10 ಕೋಟಿ ಅಧ್ಯಾಪ ಪಲ್ಯ ಅಥವಾ ಉದ್ಧಾರ ಪಲ್ಯ ಆದಮೇಲೆ 1 ಸಾಗರ. ಇದೆಲ್ಲ ಹೇಳಿದೇವ್ರಿ. ಆದ್ರೆ ಅಷ್ಟು ಕಾಲ ಇರೋದೆಲ್ಲಿರಿ? ಈ ಒಂದಿಷ್ಟ 50-60 ವರ್ಷದ ಜೀವನದೊಳಗ ಸುಖದ ಕ್ಷಣ ಎಷ್ಟ, ಮತ್ತು ದುಃಖಾಪರಾಧೀನತೆಯ ಆಕುಲತೆ, ನೋವು ಶೋಕದ ಫಲ ಕ್ಷಣ ಎಷ್ಟಾಗಿದಾವು? ಇಷ್ಟದ್ದೇ ಗಣಿತ ಮಾಡಿದ್ರ ಇದಂತೂ ಒಂದು ಅಪೇಕ್ಷಾದಿಂದ ಮನಸ್ಸಿದೆ. ಇನ್ನೊಬ್ಬರಿಗೆ ಹೇಳ್ಕೊಳ್ಬಹುದು, ಹೇಳಿ ಹಗರಾಗಬಹುದು, ಕೇಳಿ ಹಗರಾಗಬಹುದು. ಇನ್ನೊಬ್ಬರದ ಅಭಯ ವಚನವನ್ನು ಕೇಳಿ ಒಂದಿಷ್ಟು ದುಃಖದಿಂದ ಮುಕ್ತ ಆಗಬಹುದು. ಆದರೆ ಅಲ್ಲಿ ಮನರಹಿತ ಅವಸ್ಥೆಯೊಳಗ ಅನಂತ ಕಾಲ ಕಳೆದು ಆ ಓರ್ವ ಮರೀಚಿ ದಿಗಂಬರ ದೀಕ್ಷೆಯನ್ನು ಅಂಗೀಕಾರ ಮಾಡಿ ಆದಿದೇವನ ಸಮೋಸರಣದೊಳಗಿದ್ದು ಕೂಡ ಸ್ವತತ್ವವನ್ನ, ವಿಶ್ವದ ಪದಾರ್ಥವನ್ನ, ಭಾವದ ಅಶುದ್ಧತೆಯ ಯಾವೊಂದ ಇದೆ ಸಾಮರ್ಥ್ಯ ಅದನ್ನ ತಿಳಿಯದೆ ವಿರುದ್ಧ ಆಚರಣೆ ಮಾಡಿ 1 ಕೋಟಿ ಸಾಗರೋಪಮ ಸಂಸಾರದೊಳಗೆ ತೊಳಲಾಡಿ ಕೊನೆಗೊಮ್ಮೆ 24ನೇ ತೀರ್ಥಂಕರಾಗಿ, ಅರೆ ಕೊನೆ ಚಾನ್ಸರೇ ವಿಚಾರ ಮಾಡೋದ್ರಿ. ಎಲ್ಲ ಪ್ರತಿಯೊಂದು ಶಬ್ದದೊಳಗೆ ಆದಿದೇವನ ಸಮೋಸರಣದೊಳಗೆ ದೀಕ್ಷಾಗ್ರಹಣ ಮಾಡಿದ್ದ. ಅದು ಮೊದಲನೇ ಚಾನ್ಸ್ ಈ ಕಾಲದೊಳಗೆ, ಈ ಯುಗದೊಳಗೆ. ಆದರೆ ಕೊನೆ ಚಾನ್ಸರೇ ಹಿಡ್ಕೊಂಡ್ರೆ ಹಿಡ್ಕೊಂಡ ಮತ್ತು ಸಾದಿ ಅನಂತ ಕಾಲದವರೆಗೆ ಆ ಯಾವ ಈಶತ್ ಪ್ರಾಗ್ಭಾರ ಭೂಮಿ ಅಷ್ಟಮ ಎಳೆ ಇದೆಯೋ, ಅಷ್ಟಮ ನೆಲೆ ಇದೆ, ಅಷ್ಟಮ ಪೃಥ್ವಿ ಇದೆ, ಅಲ್ಲಿ ಹೋಗಿ ಅನಂತ ಕಾಲದವರೆಗೆ ಸ್ವಾಧೀನವಾದಂಥ ಆತ್ಮಿಕ ನಿರಾಕುಲ ನಿರ್ದ್ವಂದ್ವ ಅವಸ್ಥೆಯೊಳಗಿದ್ದುಕೊಂಡ ಸುಖ ಸಾಗರದೊಳಗೆ ಮುಳುಗಿ ಹೋಗ್ತಾ ಇದ್ದಾರೆ. ಅವರ ನಿರ್ವಾಣದ ಉತ್ಸವ ಆಚರಣೆ ಮಾಡೋದರ್ಥಾತ್ ನಮಗೆ ನಮ್ಮ ಆತ್ಮ ಕಲ್ಯಾಣದ ನಾನು ಕೂಡ ಆ ಮರೀಚಿಯ ಹಾಗೆ ಮಾಡಿದನು ಅಂತಂದ್ರೆ ನನ್ನ ಅವಸ್ಥೆ ಏನಾಗೋದು? ಅವರೇ ಪರಮ ಪುರುಷಾರ್ಥಿ ಇದ್ದ ಅಂಥೇಳಿ 24ನೇ ತೀರ್ಥಂಕರತ್ವವನ್ನು ಗಿಟ್ಟಿಸಿಕೊಂಡು ಮೋಕ್ಷಕ್ಕೆ ಹೊರಟೋದ, ಲಂಘಿಸಿದ.
ನನ್ನಲ್ಲೇನಿದೆ ಪಾತ್ರತೆ, ನಾ ಈ ಪಂಚಮ ಕಾಲದೊಳಗೆ ಹುಟ್ಟಿದ್ದೇನೆ. ಆದರೂ ಯಾವುದೋ ಭವ 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 ಭವಾಂತರದ ಪುಣ್ಯದ ಫಲಸ್ವರೂಪವಾಗಿ ಈ ನಿರ್ವಾಣ ಮಹೋತ್ಸವದ ಸ್ವರೂಪವನ್ನು ತಿಳ್ಕೊಳ್ಳುವಂತಹ ಸಂಜ್ಞೀತನ ನನಗೆ ಪ್ರಾಪ್ತ ಆಗುತ್ತೆ. ಹಾಗಾದ್ರೆ ಈಗ ನಾನೇನು ಮಾಡೋದಿದೆ, ಅವನ ಕಾಲಖಂಡ, ಅವ ಮಾಡಿದ ದೋಷ ಮತ್ತು ದೋಷವನ್ನು ಬಿಟ್ಟುಕೊಡುವಂಥ ಅವಸ್ಥೆಯ ಕಥನ ಕೇಳಿ ಲಕ್ಷ್ಯದೊಳಗೆ ತಂದುಕೊಂಡ ನಾನೇನು ಮಾಡೋದಿದೆ ಈ ನಿಕೃಷ್ಟ ಕಾಲದೊಳಗೆ ನಾನೇನು ಮಾಡಬಹುದಾಗಿದೆ, ಯಾವ ಭಾಷ್ಯದ ಕಾರ್ಯದೊಳಗೆ ಎಷ್ಟು ಉತ್ಸಾಹದಿಂದ ವರ್ತಿಸೋದು ಏನಿದೆ ಇಲ್ಲಿ. ಎಲ್ಲಿಯವರೆಗೆ ಮಿಥ್ಯಾತ್ವ ಇದೆ ಅಲ್ಲಿಯವರೆಗೆ ನೀನು ಸರ್ವಸಂಗತ್ಯಾಗಿ. ಆದರೂ ಕೂಡ ಜಿನಾಗಮದಲ್ಲಿ ಯಾವ ಪ್ರಕಾರ ಹೇಳಲಾಗಿದೆಯೋ, ಜಿನಪ್ರಭುವಿನಿಂದ ವಿಧಿತ ಇದೆಯೋ ಅದೇ ಪ್ರಕಾರದ ಸಾಧು ಆದರನೂ ಕೂಡ ನಿನ್ನ ಅಂತರಂಗದೊಳಗೆ ಅಭಿಲಾಷೆ ಇತ್ತಂತ ಹೇಳಿ ಗಣಧರ ದೇವರ ಹೇಳ್ತಾರೆ. ಇನ್ಯಾರದ ಸಾಕ್ಷಿ ಬೇಕ್ರಿ? ಗಣಧರ ದೇವರ ಹೇಳ್ತಾರ. ಅಂದ ಮೇಲೆ ಸಾಕ್ಷಿ ಯಾರ್ದ, ಪುರಾವೆ ಯಾರ್ದ ತರೋ? ಒಪ್ಪದಿದ್ದರ ನಮ್ಮ ಗತಿ ಏನಾಗೋದ? ಅವನ ಗತಿ ಏನಾಯ್ತು ಮತ್ತು ಯಾವ ರೀತಿ ಅವ ಮತ್ತು ಉತ್ಥಾನದ ಮಾರ್ಗದೊಳಗೆ ಬಂದ? ಒಂದು ಕೋಟಿ ಸಾಗರ, ಎಷ್ಟೋ ಬಾರಿ ನರಕಕ್ಕೆ ಹೋದ, ಎಷ್ಟೋ ಕಾಲ ನಿಗೂಢದೊಳಗುದ. ಒಂದು ಕೋಟಿ ಸಾಗರಂತೂ ತ್ರಸಾವಸ್ಥೆಯೊಳಗೆ ಇರೋದಿಲ್ಲರಲ್ಲ. ನ್ಯಾಯಕ ತ್ರಸಾವಸ್ಥೆಯೊಳಗೆ ಎಷ್ಟು ಇರ್ತಾನೋ? 2000 ಸಾಗರ. ಹಾಗಾದ್ರೆ ಒಂದು ಕೋಟಿ ಸಾಗರ ಕಾಲವನ್ನು ಅವ ಎಲ್ಲಿ ಕಳೆದ? ನಿಗೋಧದೊಳಗೆ ಎಷ್ಟು ಬಾರಿ ಹೋದ? ಆ ಜೀವದ ಕಥೆಯನ್ನ, ಆ ಜೀವದ ನಿರ್ವಾಣ ಮಹೋತ್ಸವವನ್ನ ಆಚರಿಸಬೇಕಾದ್ರೆ ನನ್ನಲ್ಲೇ ಎಂಥ ಎದೆಗಾರಿಕೆ ಬೇಕು, ಏನು ಬೇಕು? ಏನು ಬೆಳಗಿದರ, ಏನು ಮಾಡಿದರ, ಯಾವ ಸೀರೆ ಉಟ್ರ, ಯಾವ ಅಲಂಕಾರ ಮಾಡಿದರ ನಿರ್ವಾಣ ಮಹೋತ್ಸವ ಆಚರಣೆ ಮಾಡಿದ ಹಾಗೆ ಆಯ್ತು ಪ್ರಭು? ಏನು ಮಾಡಿದರ ಆಯ್ತು? ಒಂದು ಕೋಟಿ ಸಾಗರ ದಿಗಂಬರಾವಸ್ಥೆಯಲ್ಲಿರುವಂಥ ಜೀವ ತನ್ನ ನಿಜ ಕಾರ್ಯವನ್ನ ತಪ್ಪಿಸಿಕೊಳ್ಳುವುದರಿಂದ, ಮರೆತು ಬಿಡುವುದರಿಂದ, ಒಂದು ತನ್ನ ನಿಜ ಸ್ವರೂಪವನ್ನ ತಿಳ್ಕೊಳ್ಳುವ ಸಲುವಾಗಿನ ಈ ಅನಂತ ಕಾಲದೊಳಗ ಒಂದು ಸಮನಸ್ಕ ದಶೆ ಪ್ರಾಪ್ತ ಆದದ್ದು ಇದೆ. ಅದರದ ಮಹಿಮೆ ನಮಗೆ ಎಷ್ಟು ಬರ್ತಾ ಇದೆ. ನಾವೆಲ್ಲ ಭ್ರಮಿಸೋಗಿದ್ದೇವ್ರಿ. ಅಲ್ಲೇನಿದೆ, ಇಲ್ಲೇನಿದೆ, ಅದು ಮಾಡೋನು, ಇದು ಮಾಡೋನು, ಅದು ತಿನ್ನೋನು, ಇದು ಉಡೋನು, ಇಂಥ ಮನೆ ಕಟ್ಕೊಳ್ಳೋನು, ಇಂಥ ಆರಾಮಾಸನ ತರೋನು, ಇಂಥ ವಾಹನ ತಗೊಳ್ಳೋನು, ಏನಿದೆ? ಭ್ರಮಿಸೋಗಿದ್ದೇವೆ. ಇರೋದಿಷ್ಟು ಜೀವನ ಎಷ್ಟಿದೆ? ಉಳಿದದ್ದೆಲ್ಲ ದುಃಖದ ಸಾಗರ ಇದೆ ರೀ. ಇಲ್ಲೇನು ಇಷ್ಟು ಜೀವನದೊಳಗನು ಏನು ಸುಖ ಇದೆ ಹೀಗೆ ಮಾತಿಲ್ಲ. ಬರೀ ಕಲ್ಪನೆ ಇದೆ ರೀ, ಕಲ್ಪನೆ ಇದೆ. ನಾಳೆ ಸುಖ. ಯಾವಾಗ ಸುಖ ಇದೆ? ಎಷ್ಟು ಸುಖ ಇದೆ ಹೇಳ್ರಿ. ಭೂರಿ ಭೋಜನ, ಮೃಷ್ಟಾನ್ನ ಭೋಜನ ಊಟ ಮಾಡಿ ನಿದ್ರಿಸ್ತಾ ಇರೋ ವೇಳೆದೊಳಗೆ ಸುಖ ಇದೆ. ಪ್ರಮಾದ ಇದೆ, ಪ್ರಮಾದ, ಮಹಿಮರೆಯುವಿಕೆ ಇದೆ. ನನ್ನನ್ನ ನಾನು ಮರೆಯುವ ಪ್ರಬಲ ಉಪಾಯ ಇದೆ ರೀ. ಅದ ಮರ್ತದ್ದಂತೂ ಪ್ರತಿ ಸಮಯಕ್ಕೆ ಅನಂತ ಕಾಲದಿಂದ ಅವನು ದಿಗಂಬರಾವಸ್ಥೆಯನ್ನು ಧಾರಣ ಮಾಡಿ ಕೂಡ ಮಾಡಬೇಕಾದಂಥ ಕಾರ್ಯ ಮಾಡಲಿಲ್ಲ ಅನ್ನೋದ ಆ ಜೀವನದ ಕಥನಿದ್ರ ನಾವು ಇಷ್ಟು ವರ್ಷದಿಂದ ಜಿನಾಗಮದ ಸಾನ್ನಿಧ್ಯಕ್ಕೆ ಬಂದ ನಂತರ ಕೂಡ ನಮಗೆ ನಾನ್ಯಾರ ಅನ್ನೋದರ ನಿರ್ಣಯ ಆಗಲಿಲ್ಲ. ದೇಹದ ಸ್ವರೂಪೇನ ನಿರ್ಣಯ ಮಾಡದಿದ್ರೂ ಕಾಲ ಯಾರ ಸಲುವಾಗಿ ನಿಲ್ಲುವುದಿಲ್ಲ. ಅದು ಉರುಳುತ್ತಾ ಹೋಗ್ತಿದೆ. ಇದೇನು ಗಂಟಿದೆಯಲ್ಲ, ಆಯುವಿನ ಗಂಟ, ಅದು ಕರಗ್ತಾ ಹೋಗ್ತಿದೆ. ಒಂದು ದಿವಸ ಖಾಲಿ ಆಗ್ತಿದೆ. ಈ ಜೀವ ಎಲ್ಲಿ ಹೋಗ್ತಾನೆ ಅನ್ನೋದರದ ಪತ್ತೆ ಹತ್ತೋದಿಲ್ಲ. ಪ್ರಭುತು ಭವಸಾಗರ ಮೇ ಖೋ ಜಾಯೇಗ ಹೇಳಿದಾರ್ರಿ ಅವ್ರು ಪ್ರಭು ಅಂದ್ರ. ಆದ್ರೆ ನಾನು ಭರತಿದ್ದೇನಲ್ಲ, ನಾ ಪಾಪ ಇದ್ದೇನಲ್ಲ ಅನ್ನೋದು ನಮಗಿದೆ. ಪ್ರಭು ಅನ್ನೋ ಶಬ್ದದ ಮರ್ಮ ನಮ್ಮ ಕಿವಿಯೊಳಗಿಂದ ಆ ಶಬ್ದ ಪ್ರವೇಶ ಮಾಡಿದ್ರನ ಒಳಗೆ ಮರ್ಮ ತಿಳಿಯೋದಲ್ಲ. ನಮಗೆ ಇದೆ ಈಗ ಈ ಪರ್ಯಾಯಕ್ಕೆ ಸಂಬಂಧಿಸಿದ ಹಾಗೆ ಏನೇನು
ನಾವೇ ಕಲ್ಪನೆಯಿಂದ ಅಥವಾ ಅಜ್ಞಾನಿ ಜಗತ್ತಿನ ಯಾವ ಒಂದು ವ್ಯವಹಾರ ಇದೆಯೋ ಅದರ ಅನುಸಾರ ನಮ್ಮ ಕರ್ತವ್ಯಗಳ ಬಹಳಷ್ಟು ಇದ್ದಾವೆ. ಪ್ರಭೂತೋ ಭವಸಾಗರ ಮೇ ಖೋ ಜಾರಿಗ. ಅವರ ನಿರ್ವಾಣ ಪಡೆದವ್ರು ಏನ್ ಹೇಳಿದಾರೆ? ನಾ ಹೊಂಟೇನೆ ನೋಡಪ್ಪ, ನೀ ಏನ್ ಮಾಡ್ತೀನಿ ನೋಡು. ನಾ ಹೊರಟೇನ ಎಲ್ಲಿ? ಆ ಶುದ್ಧ ಶಿಲೆಗೆ. ಎಷ್ಟು ಕಾಲದವರೆಗೆ ಪ್ರಭು? ಅನಂತ ಕಾಲದವರೆಗೆ, ಅನಂತ ಕಾಲದವರೆಗೆ. ನೀ ನನಗೆ ಕಾಣಿಸ್ತೀಯ, ಆದ್ರೆ ನಾನು ನಿನಗೆ ಕಾಣಿಸೋದಿಲ್ಲ, ಅಂಥ ಸ್ಥಾನಕ್ಕೆ ಹೋಗ್ತೇನೆ ನೋಡಪ್ಪ ಅಂತ ಹೇಳಿದ್ರು ಮಹಾವೀರ ಸ್ವಾಮಿ. ಅವರ ನಿರ್ವಾಣೋತ್ಸವವನ್ನು ಯಾರು ಆಚರಣೆ ಮಾಡಿದ್ರು? ಅಂದಿನಿಂದ ಎಲ್ಲರೂ ಆಚರಣೆ ಮಾಡ್ತಾ ಇದ್ದಾರೆ. ಹೌದೇನಿಲ್ಲ? ಯಾರು ಮಾಡಿದಾರೆ ಹೇಳ್ರಿ? ಗೌತಮ ಸ್ವಾಮಿ ಮಾಡಿದ್ದಾರೆ ಅವರ ನಿರ್ವಾಣದ ಆಚರಣೆಯನ್ನ. ಧನ್ಯ ಇದೆ, ಅವರೊಬ್ಬರೇ ಮಾಡಿದರು. ಏನು ಮಾಡಿದ್ರು? ಅವರು ತಾವು ಮಾಡಬೇಕಾದಂತಹ ಕಾರ್ಯವನ್ನ ಅರ್ಥಾತ್ ನಿರ್ವಾಣದ ಮಾರ್ಗದೊಳಗೆ ಹೊರಟು ವರ್ಷಾನುಗಟ್ಟಲೆ ನಿರ್ವಾಣೋತ್ಸವದ ಆಚರಣೆ ವರ್ಷಾನುವರ್ಷ ಮಾಡೋದಿರುವುದಿಲ್ಲ. ಎಷ್ಟು ವರ್ಷದಿಂದ ಮಾಡ್ತೀವಿ? 2500, 2600. ನಮ್ಮ ಪರಂಪರೆಯವರ ಅವರಂತ ಹೇಳಿ ತಿಳಿದೇವ್ರೆ. ಆದ್ರೆ ನಾವು ಅವನ ಪರಂಪರೆಯವರ ಆಗ್ಲಿಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ಯಾವನ? ಗೌತಮ ಸ್ವಾಮಿ. ಅರೆ ಇಂದ್ರಭೂತಿ ಮರೀಚಿ ಏನ್ ಮಾಡಿದ? ಮತ್ತೆ ಇಂದ್ರಭೂತಿ ಏನ್ ಮಾಡಿದರೆ? ಮರೀಚಿ ಏನ್ ಮಾಡಿದ? 10 ಕೋಟಿ ಸಾಗರ, ಏನು 1 ಕೋಟಿ ಸಾಗರೋಪಮ ಕಾಲದವರೆಗೆ ಭವಭ್ರಮಣ ಮಾಡಿ ಪ್ರಥಮ ತೀರ್ಥಂಕರರ ಪ್ರಥಮ ಚಕ್ರವರ್ತಿಯ ಪುತ್ರ. ಮತ್ತು ಇವು ಇಂದ್ರಭೂತಿಯ ಬ್ರಾಹ್ಮಣರೇ. ವೇದಾಂಗಗಳಲ್ಲಿ ಪಾರಂಗತ, ಯಜ್ಞ ಯಾಗಾದಿಗಳನ್ನು ಮಾಡುವಂತ. ಅವೇನು ಮಾಡಿದ? ಅವ ಮಹಾವೀರರ ನಿರ್ವಾಣೋತ್ಸವ ಮಾಡಿದ. ಆ ಮರೀಚಿ ಏನು ಮಾಡಿದ? ಆದಿದೇವರ ದಿವ್ಯಧ್ವನಿಯನ್ನು ಕೇಳಲಿಲ್ಲ. ಈ ಇಂದ್ರಭೂತಿ ಬ್ರಾಹ್ಮಣ ಮಹಾವೀರರ ದಿವ್ಯಧ್ವನಿಗೆ ನಿಮಿತ್ತ ಆದ ಮತ್ತು ಸ್ವಯಂ ಆ ದಿವ್ಯಧ್ವನಿಯ ಪೂರ್ಣ ಉಪಯೋಗ ಮಾಡಿಕೊಂಡ. ಎಷ್ಟು ಕಾಲದವರೆಗೆ ಮಹಾವೀರ ಪ್ರಭು ದಿವ್ಯಧ್ವನಿಯ ರೂಪದಿಂದ ವಸ್ತು ಸ್ವರೂಪದ ನಿರೂಪಣೆ ಮಾಡ್ತಾ ಇದ್ರು? 30 ಸಂವತ್ಸರಗಳವರೆಗೆ. ಅಷ್ಟ ಕಾಲದವರೆಗೆ ಅದನ್ನು ಆಲಿಸ್ತಾ ಇದ್ದ. ಅವರಿನ್ನೇನು ಹೊರಟೋದ್ರು ಮೋಕ್ಷಕ್ಕ ಅಂದ ಕೂಡಲೇ ಇವನು ಆ ಮೋಕ್ಷದ್ದೇ ಉದ್ಯಮ. ಅವು ನಿರ್ವಾಣೋತ್ಸವದ ಆಚರಣೆ. ಯೋಚನೆ ಮಾಡುವುದ ಯಾವುದು ಅನ್ಯ ಕಾರ್ಯದ ಮಾತಿಲ್ಲ. ಅವೇನು ಮಾಡಿದ? ಪೂಜೆ ಮಾಡಿದೆ ಅಂದ್ರೆ ಮುನಿಗೇನು ಪೂಜೆ ಮಾಡಕ್ಕೆ ಬರೋದಿಲ್ಲ? ಹೀಗೈತೆ. ಗೃಹಸ್ಥರ ಮಾಡೋದಿಲ್ಲ ಪೂಜೆ, ಹೀಗೈತೆ. ಅವ ಯಾಕ್ರೆ ಪರಮ ಶಿಷ್ಯ, ಮಹಾವೀರ ಸ್ವಾಮಿಯ ಶಿಷ್ಯ ಅನ್ನಿಸ್ಕೊಳ್ಳಿಕ್ಕೆ ಅವನೇ ಯೋಗ್ಯ. ಅವ ಮಾಡಿದೆ ನಿಲ್ಲ ಪೂಜೆ, ನಿರ್ವಾಣ ಪೂಜೆ, ನಿರ್ವಾಣ ಕಲ್ಯಾಣಕದ ಪೂಜೆ ಮಾಡಿದಂದ್ರೆ ಯಾವ ಪ್ರಕಾರ ನಾವು ಪೂಜೆ ಮಾಡ್ತೇವೆ ಅಥವಾ ಯಾವುದನ್ನು ನಾವು ಪೂಜೆ ಅಂತ ಹೇಳಿ ತಿಳಿದಿದ್ದೇವೆ, ಆ ಪೂಜೆಯನ್ನು ನಾವು ಎಷ್ಟು ಮಾಡಲಿಲ್ಲ. ಅದರ ಪೂಜೆಯನ್ನು ಅವನನ್ನು ಬಿಟ್ಟು ಮತ್ತಾರು ಮಾಡಿದ್ದಾರೆ? ಯಾರು? ನಿಸ್ಸಾರ ಇದೆ. ನಾವೆಲ್ಲ ಕಲಂಕದವರೇ. ಮಹಾವೀರ ಸ್ವಾಮಿಯ ನಿರ್ವಾಣ ಉತ್ಸವದ ಆಚರಣೆ ಮಾಡ್ತೇವೆ ಅನ್ನುವುದಕ್ಕೆ ಕಲಂಕ. ಒಳಗೆಷ್ಟ ಸಾವಧಾನತೆ ಬಂತು. ದೀಕ್ಷಾ ತಗೊಂಡು ಓಡಿ ಹೋಗಬೇಕು ಹೀಗೆ ಮಾತಿಲ್ಲ. ಆದರೆ ಭೇದ ಜ್ಞಾನ, ಸ್ವತತ್ವ ಪರತತ್ವಗಳ ನಿರ್ಣಯ, ಪರಭಾವದ ಕುರಿತು ಹೇಯ ಬುದ್ಧಿ, ಪರವಸ್ತುವಿನ ಕುರಿತು ಜ್ಞೇಯ ಮಾತ್ರ ಅಂತ ಹೇಳಿ ಸ್ವೀಕಾರ ಮಾಡುವಂತಹ ಯೋಗ್ಯತೆ
ಬರ್ತಿದೆ ಅಂತ ನೋಡೋದಂದ್ರೆ ತಂದುಕೊಳ್ಳೋನು ಏನು? ಇವತ್ತಿನ ದಿವಸ ಪ್ರಯತ್ನ ಮಾಡೋನು ಏನು? ಅರೆ ಸ್ವತತ್ವ ಪರತತ್ವಗಳ ನಿರ್ಣಯ ಜಗತ್ತು ಏನಿದೆ ರಹಿನ ಬಸೇರ ಕನಸು ಇದೆ ರೀ. ಒಂದ ಕನಸು ರಾತ್ರಿಯ ಸಮಯದೊಳಗೆ ಯಾವ ಪ್ರಕಾರ ಪಕ್ಷಿಗಳು ಬಂದ ವೃಕ್ಷದ ಮೇಲೆ ಕೂಡ್ತಾವ ಅಷ್ಟೇ ಇದೆ ಈ ಜೀವನದೊಳಗೆ. ಯಾರು ನನ್ನವರ, ಯಾರ ಹಿತೈಷಿಗಳ, ಯಾರ ಪ್ರಿಯ, ಯಾರ ಉಪಯೋಗಿ, ಯಾರ ಮಿತ್ರ, ಯಾರ ಶತ್ರು ರೈನ ಬಸೇರ. ಒಂದು ವೃಕ್ಷದ ಮೇಲೆ ರಾತ್ರಿ ಕಳೆಯುವ ಸಲುವಾಗಿ ಪಕ್ಷಿಗಳು ಕೂಡ್ತಾವಲ್ಲ, ಹಾಗೆ ನಮ್ಮ ಆಯು ಎಷ್ಟಿದೆಯೋ ಅಷ್ಟ ನಾವು ಈ ಕುಲರೂಪದ ವೃಕ್ಷದೊಳಗೆ ವಾಸ ಮಾಡ್ತೀವಿ. ಅದರ ಕರ್ತವ್ಯ ಏನಿದೆ ಅದನ್ನು ತಿಳಿಬೇಕಲ್ಲ. ಯಾವುದನ್ನ? ಇಲ್ಲಿ ನಾನಿರುವ ಕಾಲ ಎಷ್ಟಿದೆ, ಈ ಕಾಲದೊಳಗೆ ನನಗೆ ಏನು ಮಾಡುವುದಿದೆ, ನನ್ನ ಕರ್ತವ್ಯ ಏನ, ನನ್ನ ಗಂತವ್ಯ ಏನ, ನನ್ನ ಮಾರ್ಗ ಏನ, ನಾನು ನಿರಂತರ ಯಾವುದರದ ರುಚಿ ಮಾಡ್ತಾ ಇದ್ದೇನೆ. ಅರೆ ಅಭಿಲಾಷೆ ನನ್ನಲ್ಲಿ ಇರುವೆಳೆದೊಳಗೂ ಕೂಡ ನಾನು ಇಲ್ಲ ಬಿಟ್ಟಿದ್ದೇನೋ ಅಂಥೇಳಿ ಯಾವ ಪ್ರಕಾರ ಅಭಿಮಾನ ಪಟ್ಕೊಳ್ತಾ ಇದ್ದೇನೆ. ಅನಂತಾನುಬಂಧಿ ಮಾನ ಕಷಾಯವನ್ನು ಪುಷ್ಟ ಮಾಡ್ಕೊಳ್ತಾ ಇದ್ದೇನೆ. ಬಿಟ್ಟಿದ್ದೇನೆ ಏನ? ಕಂದಮೂಲ ಬಿಟ್ಟಿದ್ದೇವೇನಿಲ್ಲ? ಎಲ್ಲರೂ ಬಿಟ್ಟಿದ್ದೇವೆ ಅಥವಾ ಇಲ್ಲ? ಕಂದಮೂಲ ತಿನ್ನೋರು ಇಲ್ಲಿ ಯಾರದಾರ್ರಿ? ಇಲ್ಲಂತೂ ಇರೋ ಸಾಧ್ಯನೇ ಇಲ್ಲ. ಹಾಗಾದ್ರೆ ಬಿಟ್ಟಿದ್ದೇನೆ ಅನ್ನೋದಿದೆಲ್ಲ ಇದು ಅನಂತಾನುಬಂಧಿ ಮಾನಕಷಾಯ ಇದೆ. ನೀವು ಒಪ್ಪರಿ, ವಿಚಾರ ಮಾಡಿ ಒಪ್ಪರಿ, ಅದರ ಬಗ್ಗೆ ಪ್ರಶ್ನೆ ಮಾಡ್ರಿ, ಎಲ್ಲ ಅದಕ್ಕೂ ಅವಕಾಶ ಇದೆ. ಒಪ್ಪದೇ ಇದ್ರೂ ಕೂಡ ಅದಕ್ಕೆ ಸ್ವತಂತ್ರತೆ ಪ್ರತಿಯೊಂದು ಜೀವಕ್ಕೂ ಇದೆ. ಬಿಟ್ಟಿದ್ದೇವೇನು ಕಂದಮೂಲ, ರಾತ್ರಿ ಭೋಜನ ಬಿಟ್ಟಿದ್ದೇವೇನ? ಅರೆ ಬರೇ ಇಷ್ಟು ಸಾಮಾನ್ಯ, ಉಳಿದದ್ದು ಏನು ಬಿಟ್ಟಿದ್ದೇನೋ, ಎಷ್ಟು ಮಮತೆ ಬಿಟ್ಟಿದ್ದೇನೋ ಅದೆಲ್ಲ ನಂತರದ ಮಾತಾರೆ. ದೇವದರ್ಶನದ ನಿಯಮ ತಗೊಂಡಿದ್ದೇನೆ. ಎಲ್ಲಿ? ಯಾರ ಹತ್ರ? ಯಾರು ಕೊಟ್ರ ನಿನಗೆ ನಿಯಮ? ಯಾವುದರ ಆಧಾರದ ಮೇಲೆ ನೀನು ನಿಯಮ ತಗೊಂಡ? ವಿಚಾರ ಮಾಡೋದ್ರಿ. ಪ್ರತಿಯೊಂದು ಬರೇ ಅಂಧಾನುಕರಣೆ ನಡೆದದ್ದು ಇದೆ ನಮ್ದು. ಅಂಧಾನುಕರಣೆ ವಿಚಾರ ಅನ್ನೋದು ಸ್ವಲ್ಪ ಕೂಡ ಇಲ್ಲ. ಇವತ್ತು ವಿಶೇಷ ಏನಿತ್ತು ದೇವದರ್ಶನದೊಳಗ? ನಿನ್ನೆ ಯಾಕೆ ಇರಲಿಲ್ಲ? ಮೊನ್ನೆ 4 ದಿವಸದ ಹಿಂದೆ ಯಾಕೆ ಇರಲಿಲ್ಲ? ಇವತ್ತಿನ ವಿಶೇಷತೆ ಒಳಗೆ ಮಿಥ್ಯಾತ್ವದ ವಿಶೇಷತೆ ಆಯ್ತು. ನೀವು ನಂಬರೇ ಬಿಡ್ರಿ. ಏನಿತ್ತು 4 ದಿವಸದ ಹಿಂದೆ? ಆ ವೀತರಾಗ ಪ್ರಭುವಿನ ಎದುರಿಗೆ ಕೇವಲ ನಾನಿದ್ದೇನೆ. ಅದು ವಿಶೇಷ ಅನಿಸಲಿಲ್ಲ ನಮ್ಗೆ. ಇಂದು ಅವರೆಲ್ಲ ನೋಡ್ತಾ ಇದ್ದಾರೆ, ಯಾರೆಲ್ಲ ಬಂದಿದ್ದಾರೆ, ಅವ್ರನ್ನ ನಾನು ನೋಡ್ತಾ ಇದ್ದೇನೆ, ನನ್ನನ್ನು ಅವ್ರನ್ನ. ಇದು ವಿಶೇಷತೆ ಏನಿದೆ? ಮಿಥ್ಯಾತ್ವ ವಿಶೇಷ ರೂಪದಿಂದ ಪುಷ್ಟ ಆಯ್ತು. ಅದಕ್ಕೆ ಧರ್ಮದ ಸೂಕ್ಷ್ಮತೆಯನ್ನು ತಿಳಿಲಿಕ್ಕೆ ವಿಲಕ್ಷಣ ಬುದ್ಧಿಯ ಜೀವ ಬೇಕು. ವಿಲಕ್ಷಣ ವಿರೋಧ ಅನ್ನಿಸ್ತಿದೆ ಶಬ್ದ ಶ್ರೇಣಿಕ ಭಾಯಿ, ಶಬ್ದ ವಿರುದ್ಧ ಅನ್ನಿಸ್ತಿದೆ. ಅರೆ ದಿನ ಹೋಗ್ತೀವಲ್ಲ ಬಸ್ತಿಗೆ, ಶಬ್ದ ವಿರುದ್ಧ ಅನ್ನಿಸ್ತಿದೆ. ಆದ್ರೆ ಇವತ್ತಿನ ಭಾವದೊಳಗೆ ಏನಾದರೂ ಇತ್ತು ಅಥವಾ ಇಲ್ಲ? ಏನಿತ್ತು? ಹಾಗಾದ್ರೆ ಅದರ ಸ್ವರೂಪ ಏನು? ದಿನ ಬಸ್ತಿಗೆ ಹೋಗ್ತೇವ ಅದರೊಳಗ, ಮತ್ತೆ ಇವತ್ತು ದೇವದರ್ಶನ ಮಾಡಿದೇವ ಅದರೊಳಗ ಏನಾದರೂ ವಿಶೇಷತೆ ಇತ್ತಲ್ಲ? ಇತ್ತೇನೆ? ಹಾಗಾದ್ರೆ ಅದು ಏನಿತ್ತು? ಅದರ ಸ್ವರೂಪ ಏನು? ಅದಂತೂ ಬಹಳ ದೂರದ ಮಾತಿದೆ. ಅಲ್ಲಿ ಉದ್ದೇಶ ಏನಿದೆ? ಏನಿದೆ? ಲಾಭ, ಶುಭ ಲಾಭ. ಶುಭ ಯಾವುದು? ಲಾಭ ಯಾವುದು? ಅರೆ ಪರರೂಪದಿಂದ ಸ್ವೀಕಾರ ಆಗೋದಿದೆ ಶುಭ ಇದೆ. ಪರದಿಂದ ವಿಮುಖ ಆಗಿ ಸ್ವದ ಉಪಲಬ್ಧಿಯ ಸಲುವಾಗಿ ಉದ್ಯಮ ಆಗೋದಿದೆ ಲಾಭ.
ಯಾವ ಹಿರಿಯರ ಯಾವ ಕಾರಣದಿಂದ ಯಾವ ಅಂಗಡಿಯೊಳಗ ಯಾವ ಲಕ್ಷ್ಮೀ ಪೂಜೆ ಮಾಡಿದರೋ ಅದ ಕಾಲಾಂತರದಿಂದ ಏನೇನು ಎಷ್ಟೆಷ್ಟು ಬದಲಾವಣೆ ಆಯಿತೋ ಅದನ್ನೆಲ್ಲ ಯಾರು ಕಂಡುಹಿಡಿಯವರು? ಮಾಡಿದ್ದಿರಬಹುದಲ್ಲ, ಆ ವ್ಯವಹಾರಕ್ಕೆ ಏನಾದರೂ ಒಂದು ಯೋಗ್ಯ ಅರ್ಥ ಇರಬಹುದು. ಎಂದೋ 10 ತಲೆಮಾರಿಗಳ ಪೂರ್ವದೊಳಗ ಅರೆ ಈ ಅಂಗಡಿಯೊಳಗೆ ಕೂತ ಆ ಗ್ರಾಹಕರ ಅಪೇಕ್ಷೆ ಮಾಡುವುದು ನನ್ನಿಂದ ಬಿಟ್ಟು ಹೋಗಿ ಯಾವಾಗ ನನಗೆ ನಿರಾಲಂಬಿ ಸ್ವಭಾವದ ಲಾಭ ಆಗ್ತಿದೆ ಅನ್ನುವ ಭಾವನೆ ಮಾಡಿದ್ದಿರಬಹುದಲ್ಲ. ಕಾರ್ಯ ಏನು ಮಾಡಿದನೋ ಅದನ್ನು ವಿಚಾರ ಮಾಡುವ ಅವಶ್ಯಕತೆ ನಮಗಿಲ್ಲ, ಭಾವನೆ ಮಾಡಿದ್ದಿರಬಹುದಲ್ಲ. ಈ ಪಾಪದ ಉದ್ಯಮ, ಈ ಪರಿವಾರದ ಪೋಷಣೆ, ಈ ಶರೀರದ ಸಂರಕ್ಷಣೆಯ ಸಲುವಾಗಿ ನನ್ನ ಜೀವನದ ಅಮೂಲ್ಯ ಕ್ಷಣಗಳನ್ನು ಹಾಕ್ತಾ ಇದ್ದೇನೆ. ಆ ಪಾಪಿ ಗ್ರಾಹಕರನ್ನ ಸಂತುಷ್ಟಪಡಿಸುವ ಸಲುವಾಗಿ ಎಷ್ಟೆಷ್ಟು ಪ್ರಯತ್ನ ಮಾಡ್ತಾ ಇದ್ದೇನೆ. ಬನಾರಸಿ ದಾಸ ವ್ಯಾಪಾರ ಮಾಡಿದರಲ್ಲ, ಅವರು ಹೇಗೆ ವ್ಯಾಪಾರ ಮಾಡಿದರೆ, ಈ ವಸ್ತು ಹೀಗೆ ತಂದದ್ದೇ ಇದೆ, ಇದನ್ನ ಈ ಪ್ರಕಾರ ಇಷ್ಟ ಲಾಭದ ಮೂಲಕ ಮಾರಲಾಗುತ್ತದೆ. ಯಾರು ಏನು ಮಾಡ್ತಾರೋ ಅದರ ಅನುಸಾರವಾಗಿ ಅವರವರದ ಗತಿಗಮನ ಆಗುತ್ತಿದೆ. ನಾವು ತೋರಿಸಿಕೊಳ್ಳುವ ಸಲುವಾಗಿ ಏನು ಮಾಡ್ತಾ ಇದ್ದೇವೆ, ಒಳಗಡೆ ಏನಿದೆ ಅದನ್ನ ಈ ಕಾಲದ ನಾವು ಅತ್ಯಂತ ಸಾವಧಾನತೆಯಿಂದ ಪರಿಶೀಲನೆ ಮಾಡೋದು ಅವಶ್ಯಕ ಇದೆ. ಇಲ್ಲ ಅಂತಂದ್ರ ಅನಂತ ಕಾಲ ಪ್ರಭೂತು ಹೋಜಾಯ ಭವಸಾಗರ ಮೇ ಹೋಜಾಯ. ಎಲ್ಲಿ ನಮ್ಗೆ ಭಾವಭಾಸನ ಆಗ್ತಾ ಇದೆ, ಅವರಿಗೆ ಆ ಶಬ್ದ ಹೇಳುವ ವೇಳೆದೊಳಗ ನಮ್ಮ ಕುರಿತಾಗಿ ಯಾವ ದಯೆಯ ಮೂಲಕ ವಸ್ತು ಸ್ವರೂಪ ಸ್ಪಷ್ಟ ಕಂಡಿತೋ ಅದ ನಮಗ ಆ ಶಬ್ದವನ್ನು ಕೇಳುವ ವೇಳೆದೊಳಗ ಕಾಣಿಸ್ತಾ ಇದೆ. ಆ ಸ್ವರೂಪ ಭವಸಾಗರದೊಳಗೆ ಕಳೆದು ಹೋಗುವುದರ ಸ್ವರೂಪ ಕಾಣಿಸ್ತಾ ಇದೆ ನಮಗ, ಅದರ ಚಿತ್ರಣ ಕಾಣಿಸ್ತಾ ಇದೆ. ಏನು ಮಾಡಿದರನು ಕೂಡ ನಾವು ಏನದೆವು ಇಲ್ಲಿ ಅಭಿಲಾಷೆ, ಎಲ್ಲಿ ಮಿಥ್ಯಾತ್ವ ಇದೆಯಲ್ಲ, ಶಬ್ದ ಏನು ಹೇಳಿದರು, ಪರದ್ರವ್ಯ ರೂಪ ಸಾಮಗ್ರಿಗಳಲ್ಲಿ ಆ ವಸ್ತು ಹೇಗಿದೆ ಅಂದರೆ, ಅರೆ ಆ ವಸ್ತು ಹೇಗಿದೆ ಅಂದರೆ ರಾಗಂ ಅಬೋಧಮಯಂ ಅಧ್ಯವಸಾಯಂ. ಪರದ್ರವ್ಯ ರೂಪ ಸಾಮಗ್ರಿಗಳಲ್ಲಿ ಯಾವ ಅಭಿಲಾಷೆ ಇದೆ ಅದು ನಿಕ್ಕೇವಲ ಮಿಥ್ಯಾತ್ವ ರೂಪ ಪರಿಣಾಮವಿದೆ. ಎಲ್ಲ ತ್ಯಾಗ ಮಾಡಿದ್ದ ಪರಿಣಾಮ ಪರೀಶ ಜಯ. ಅರೆ ದ್ರವ್ಯಲಿಂಗಿ ಮುನಿ ಎಂಥ ಪರೀಶ. ಒಂದಂತೂ ಹೇಳಿದಾರಲ್ಲ, ಮೈ ಮೇಲಿನ ಚರ್ಮ ಎಲ್ಲ ಸುಲಿದು ಬಿಟ್ಟು ಕ್ಷಾರಯುಕ್ತ ನೀರನ್ನ ಎರಚಿದ್ರನು ಉಫ್ ಅನ್ನೋದಿಲ್ಲ. ದ್ರವ್ಯಲಿಂಗಿ ಮುನಿಯ ಮಾತಿದೆ. ಆದ್ರೆ ಅವನಿಗೆ ಪರದ್ರವ್ಯದ ಕುರಿತು ಅಭಿಲಾಷೆ ಇದೆ ಅಂತ ಯಾರು ಹೇಳಿದ್ರು? ಗಣಧರ ದೇವರು. ವಿಚಾರ ಮಾಡುವಂಥ ವಿಷಯ ಇದೇನಿಲ್ಲ ಅವನಿಗೆ. ಅರೆ ಇರುವುದರಿಂದನ ಭೋಗದ ಸ್ಥಾನದೊಳಗೆ ಹೋಗಿ ಬಿದ್ದ ಸಾಗರೋಪಮ ಕಾಲ. ಅಲ್ಲಿಂದ ಎಲ್ಲಿ ಹೋದ? ಏಕೇಂದ್ರಿಯದೊಳಗೆ, ಮನರಹಿತ ಅವಸ್ಥೆಯೊಳಗೆ ಹೋದ. ಅದೇಕೇಂದ್ರಿಯಲ್ಲಿ ಯಾವುದೇ ಒಂದು ಮನಸ್ಸಿಲ್ಲ ಅಂದ್ರೆ ಏನೂ ಇಲ್ರಿ, ಏನೂ ಇಲ್ಲ. ಮನಸ್ಸೇನು ಮಾಡ್ತಿದೆ? ಯಾವುದು ಯೋಗ್ಯ, ಯಾವುದು ಅಯೋಗ್ಯ, ಯಾವುದು ಹಿತ, ಯಾವುದು ಅಹಿತ, ಯಾವುದು ಕರ್ತವ್ಯ, ಯಾವುದು ಅಕರ್ತವ್ಯ, ಇದರ ನಿರ್ಣಯ ಮಾಡುವುದು ಮನಸ್ಸು. ಮತ್ತು ಅದು ಮಾಡಲಿಲ್ಲ ಅಂದ್ರೆ ನಾವು ಅಸಂಜ್ಞೆ ಇದ್ದಂಗೆ. ಸಿಕ್ಕದ್ದು ಭೋಗಿಸ್ತಾ ಇದ್ದೇವೆ, ಏನು ಸಿಕ್ಕೈತಿ ಅದರ ಅನುಸಾರ ಸಾಗ್ತಾ ಇದ್ದೇವೆ ಜೀವನ. ಹೌದೇನಿಲ್ಲ? ಹಾಗಾದ್ರೆ ಮನಸ್ಸು ಎಲ್ಲಿದೆ ರೀ ನಮ್ದು? ಸಮನಸ್ಕತೆ ಎಲ್ಲಿದೆ ನೋಡ್ರಿ. ಏನಾದರೂ ಮಹಾವೀರ ನಿರ್ವಾಣ ಮಹೋತ್ಸವದ ನಿಮಿತ್ತದಿಂದ
ನಿರ್ವಾಣದ ಮಾರ್ಗವನ್ನ ಆರಂಭ ಮಾಡೋದನ್ನ ಅರ್ಥಾತ್ ಭೇದ ವಿಜ್ಞಾನ, ಅರ್ಥಾತ್ ಸ್ವಪರ ತತ್ವಗಳ, ಅರ್ಥಾತ್ ಸ್ವಭಾವ ವಿಭಾವಗಳ ಮಧ್ಯದಲ್ಲಿ ಇರುವಂಥ ಅಂತರವನ್ನು ಕಂಡುಕೊಳ್ಳುವ ಸಲುವಾಗಿ ನಮ್ಮ ಜೀವನದ ಪ್ರತಿಯೊಂದು ಕ್ಷಣ ಸಮಯ ವಿನಿಯೋಗ ಆಗಲಿ ಅನ್ನುವ ಮಂಗಲ.